ಸರ್ ಬರ 65,000 ಕೊಡ್ತೀನಿ 65,000 ಹೌದು ಸರ್ ಸರ್ ಬರ 70,000 ಕೊಡ್ತೀನಿ ಸರ್ 70,000 ಹೌದು ಸರ್ ಪ್ರೈಸಿಂಗ್ ಬರ 1,70,000 12 ಮಾಡಲ್ ಆಲ್ಟೋ ಸಿಂಗಲ್ ಓನರ್ ಕೊಡ್ತೀನಿ ಸರ್ ಬರ 1,70,000 ಕೊಡ್ತೀನಿ ಸರ್ ಇದು 1,70,000 ಹೌದು ಸರ್ 1,30,000 1,48,000 1,35,000 ಕೊಡ್ತೀನಿ ಸರ್ 2,75,000 ಗೆ ಯಾವುದೇ ಗಾಡಿ ತಗೊಳ್ಳಿ ಯಾವ್ದಾದ್ರು ತಗೊಳ್ಳಿ ಎರಡಲ್ಲಿ ಯಾವ್ದಾದ್ರು ತಗೊಳ್ಳಿ ಸರ್ ಕಸ್ಟಮರ್ ಸರ್ ಬರ 1,20,000 ಕೊಡ್ತೀನಿ ಸರ್ 1,20,000 ಗೆ ನಿಮಗೆ ಸ್ಯಾಂಟ್ರೋಸಿಂಗ್ ಹೌದು ಸರ್ ಸರ್ ಬರ 85,000 ಕೊಡ್ತೀನಿ ಸರ್ ಇದು 85,000 ಕೊಡ್ತೀನಿ ಸರ್ ಒಂದೇ ಒಂದು ಫೈನಲ್ ಪ್ರೈಸ್ 80,000 ಕೊಡೋಣ ಸರ್ ಸರ್ 1,20,000 ಕೊಡೋಣ ಸರ್ 1,20,000 20,000 ಕೊಡೋಣ ಸರ್ ಅಂದ್ರೆ ಈಗ ಆ ಕಡೆ ಈ ಕಡೆ ಆಗುತ್ತೆ ಮಾಡೋಣ ಕಸ್ಟಮರ್ ಮುಂದೆ ಬರ್ಲಿ ಸರ್ ಖಂಡಿತ ಮಾಡ್ಕೊಡೋಣ ಸರ್ ಓಕೆ ಸರ್ ಬರ 1,15,000 ಕೊಡ್ತೀನಿ ಸರ್ 1,15,000 ಕೊಡ್ತೀನಿ ಸರ್ 1,30,000 ಹೌದು ಸರ್ 1,30,000 ಗೆ ನಿಮ್ಗೆ ಲೋಗನ್ ಅಲ್ವಾ ಸರ್ ಲೋಗನ್ ತಗೋಗಿ ಸರ್ ಸರಂಡ್ರಿ ಎಲ್ಲರೂ ಹೆಂಗಂದ್ರೆ ನಾನು ಆರಾಮದೀನಿ ಮತ್ತೊಂದ್ ಸರ್ತಿ ಕರ್ನಾಟಕ ಕಾರ್ಸ್ ಬಂದಿದ್ದೀನಿ ಅಂಡ್ ಈ ಸರ್ತಿ ನೋಡ್ಬೋದು ಸ್ಟಾಕ್ ಶಫಲ್ ಆಗಿದೆ ಅಂತ ಹೇಳ್ಬೋದು ಶಫಲ್ ಅನ್ನೋದಕ್ಕಿಂತ ಹೊಸ ಸ್ಟಾಕ್ಸ್ ಬಂದಿದೆ ಅಂತ ಹೇಳ್ಬೋದು ಎಷ್ಟು ಗಾಡಿಗಳಿದೆ ಅಂಡ್ ಹಬ್ಬ ಬರ್ತಿದೆ ಏನೇನು ಆಫರ್ ಇಟ್ಟಿದ್ದಾರೆ ಅಂತ ಎಲ್ಲ ಕೇಳೋಣ ಅಂಡ್ ಆಫರ್ ಅನ್ನೋದಕ್ಕಿಂತ ಪ್ರೈಸಿಂಗ್ ಅಲ್ಲೇ ಆಫರ್ ಅಂತ ಹೇಳ್ಬೋದು ಸರ್ ನ ಕೇಳೋಣ ಸರ್ ವೆಲ್ಕಮ್ ಟು ಹೆಂಗಿದ್ದೀರಾ ಸರ್ ಸೂಪರ್ ಆಗಿದ್ದೀನಿ ಸರ್ ಸ್ಟಾಕ್ಸ್ ಶಫಲ್ ಆಗಿದೆ ಅನ್ನೋದಕ್ಕಿಂತ ಎಲ್ಲ ಹೊಸ ಹೋದ್ ಸತಿ ಹಾಕಿರೋ 80% ಅಲ್ಲಿ 70% ಸ್ಟಾಕ್ ಖಾಲಿ ಆಗಿದೆ ಸರ್ ತಿರ್ಗಾ ಹೊಸ ಸ್ಟಾಕ್ ಬಂದಿದೆ ಸರ್ ಗಾಡಿಗಳಿದು ಸರ್ ಹಬ್ಬ ನಿಯರ್ ಬೈ ಬರ್ತಿದೆ ಸರ್ ಇವಾಗ ಗಣೇಶ ದಸರಾ ದೀಪಾವಳಿ ಈ ತರ ಜನಗಳು ಏನೇನೋ ತಗೊಳ್ತಾರೆ ಸರ್ ಹೌದು ಸರ್ ಕರ್ನಾಟಕ ಕಾರ್ಸ್ ಗೆ ಪ್ರೈಸಿಂಗ್ ಅಲ್ಲಿ ಏನಾದ್ರು ಇದೇ ಪ್ರೈಸಿಂಗ್ ಅಲ್ಲಿ ಅದ್ರ ಜೊತೆ ಸರ್ ನೋಡಿ ಬೇರೆಯವರು ದುಡ್ಡಿಗೆ ಮಾಡ್ತಿರ್ಬೋದು ಸರ್ ಈ ಬಿಸ್ನೆಸ್ ನಾವು ನಮ್ ಜನರಿಗೋಸ್ಕರ ಮಾಡ್ತಿದೀವಿ ಸರ್ ಎಲ್ಲಾರ ಮನೆ ಮುಂದೆ ಚೆನ್ನಾಗಿ ಕಾರ್ ಇರ್ಲಿ ಎಲ್ಲಾರ ಮನೆ ಮುಂದೆ ಕಾರ್ ಇರ್ಲಿ ನಮ್ ಶೋರೂಮ್ ಉದ್ದೇಶ ಏನಂದ್ರೆ ಎಲ್ಲಾರ ಮನೆ ಮುಂದೆ ಚೆನ್ನಾಗಿ ಕಾರ್ ನಿಂತ್ಕೋಬೇಕು ಸರ್ ಹೌದು ಸರ್ ಅಂಡ್ ಎಲ್ಲಾರ ಮನೆ ಮುಂದೆ ಇವಾಗ ಏನೇನೋ ತಗೊಳ್ತಾರೆ ಸರ್ ಹೌದು ಸರ್ ಅದ್ರಲ್ಲಿ ಟಿವಿ ಇದು ತಗೊಂಡ್ರೆ ಒಳ್ಳೆ ಕಾರು ತಗೊಳ್ಳಿ ಸರ್ ನಮ್ ಜನರು ಹೌದು ಒಳ್ಳೆ ಪ್ರೈಸಿಂಗ್ ಅಲ್ಲಿ ಬಂದು ಒಂದ್ ಸರ್ತಿ ನೋಡಿ ವಿಡಿಯೋದಲ್ಲಿ ಹೇಳೋದಕ್ಕಿಂತ ಒಂದು ಬೆಸ್ಟ್ ಪ್ರೈಸ್ ಖಂಡಿತ ಸರ್ ಹೇಳೋ ಅವಶ್ಯಕತೆ ಇಲ್ಲ ಸರ್ ಕಸ್ಟಮರ್ಗೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿದೆ ಸರ್ ನಮ್ದು ಏನ್ ಪ್ರೈಸಿಗೆ ಕೊಡ್ತೀವಿ ಯಾಕಂದ್ರೆ ಕಸ್ಟಮರ್ ಇಲ್ಲಿ ಬರೋಕ್ಕಿಂತ ಮುಂಚೆ ನೂರಾರು ಶೋರೂಮ್ ಹುಡುಕ್ತಾರೆ ಸರ್ ಕಸ್ಟಮರ್ ಏನು ಕಮ್ಮಿ ಗೆಲ್ಲಿ ಇರುತ್ತೆ ಅಲ್ಲಿ ತಗೋತಾರೆ ಕಸ್ಟಮರ್ ಹೌದು ಸರ್ ಅಂಡ್ ಅಡ್ರೆಸ್ ಹೋಗೋದಾದ್ರೆ ಕರ್ನಾಟಕ ಕಾರ್ಸ್ ಹೊಸದು ಸರ್ ನಮ್ಮ ಹೊಸ ಆಫೀಸ್ ಲೊಕೇಶನ್ ಹೇಳ್ಬೇಕಾದ್ರೆ ನಾಗರಬಾವಿ ಸರ್ಕಲ್ ಇಂದ ನ್ಯಾಯಂಡಳ್ಳಿ ಸರ್ವಿಸ್ ರೋಡ್ ಅಲ್ಲಿ ಲೆಫ್ಟ್ ಅಲ್ಲೇ ಶೋರೂಮ್ ಇದೆ ಸರ್ ಮತ್ತೆ ನ್ಯಾಯಂಡಳ್ಳಿ ಕಡೆಯಿಂದ ಬಂದ್ರೆ ನ್ಯಾಯಂಡಳ್ಳಿಯಿಂದ ನಾಗರಬಾವಿ ಕಡೆಗೆ ಬಂದ್ರೆ ಲೆಫ್ಟ್ ರೈಟ್ ಅಲ್ಲಿ ಶೋರೂಮ್ ಇದೆ ಸರ್ ನಮ್ದು ಓಕೆ ಅಂಡ್ ಮೇನ್ ರೋಡ್ ಅಲ್ಲೇ ಇರುತ್ತೆ ನಿಮ್ಗೆ ಸರ್ವಿಸ್ ರೋಡ್ ಅಲ್ಲಿ ಆಫೀಸ್ ಇಂದ ವಾಕೇಬಲ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು ಲೊಕೇಶನ್ ಹಾಕಿರ್ತೀನಿ ಆ ಕಡೆ ಒಂದ್ ನೋಡಿ ಕಂಫರ್ಟ್ ರೈಡ್ ಆಟೋಸ್ಪಾ ಅಂತ ನೀವು ನಾಗರಬಾವಿಲಿ ಹಾಕಿದ್ರು ಕೂಡ ಗೂಗಲ್ ಅಲ್ಲಿ ಹಾಕಿದ್ರು ಕೂಡ ಸರ್ ಏನು ಇಲ್ಲ ಸರ್ ಕರ್ನಾಟಕ ಕಾರ್ಸ್ ನಾಗರಬಾವಿ ಅಂತ ಹೊಡೆದ್ರೆ ಎಕ್ಸಾಕ್ಟ್ ಆಗಿ ಆಫೀಸ್ ಬಂದ್ಬಿಡ್ತಾರ ಸರ್ ನೀವು ಓಕೆ ಅಂಡ್ ಆಲ್ಮೋಸ್ಟ್ ಎಷ್ಟು ಸ್ಟಾಕ್ಸ್ ಇದೆ ಸರ್ ಸರ್ 85 ಗಾಡಿ ಇದೆ ಸರ್ ಇವತ್ತು ಪ್ರೈಸಿಂಗ್ ಹೋಗೋದಾದ್ರೆ ಸರ್ ಒಂದು 80,000 ಹಿಡಿದು 6.5 ಲಕ್ಷ ತನಕ ಗಾಡಿ ಸ್ಟಾಕ್ ಇದೆ ಕರ್ನಾಟಕ ಕಾರ್ಸ್ ಅಲ್ಲಿ ಕರ್ನಾಟಕ ಗಾಡಿಗಳೇ ತರ್ತೀರಾ ಅಂತ ಸರ್ ನಾವು ಅದರ್ ಸ್ಟೇಟ್ ಗಾಡಿ ತಗೊಳ್ಳಲ್ಲ ನಾವು ಅದರ್ ಸ್ಟೇಟ್ ಗಾಡಿ ಮಾಡಲ್ಲ ಸರ್ ಏನಿದ್ರು ಕರ್ನಾಟಕ ಗಾಡಿ ತಗೋಬರ್ತೀವಿ ಕರ್ನಾಟಕ ನಮ್ ಕನ್ನಡಿಗರು ಗಾಡಿ ಕೊಡ್ತೀವಿ ಸರ್ ನಾವು ಸೂಪರ್ ಅಂಡ್ ಸುಮ್ಮನೆ ನಾವು ಅದರ್ ಸ್ಟೇಟ್ ಗಾಡಿ ತಗೊಬಂದಿ ಅವ್ರ ಕೈ ಕೊಡ್ಬೇಕು ರೋಡಲ್ಲಿ ಹೋದ್ರೆ ಪೊಲೀಸ್ ಅವರು ಹಿಡಿಯೋದು ಅವ್ರಿಗೂ ಸುಮ್ಮನೆ ತಲೆನೋವು ನಮಗೂ ತಲೆನೋವು ಸರ್ ಅದಕ್ಕೆ ತಗೊಂಡೇ ಬರಲ್ಲ ಸರ್ ನಾವು ಅದರ್ ಸ್ಟೇಟ್ ವೆಹಿಕಲ್ ಸರ್ ಅಂಡ್ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ ಮಾಡೆಲ್ ಗಾಡಿ ಸರ್ ಖಂಡಿತ ಸರ್ ಕಸ್ಟಮರ್ 10 ಅಬೋ ಯಾವ್ದಾದ್ರು ಗಾಡಿ ತಗೊಳ್ಳಿ ಸರ್ ಕಸ್ಟಮರ್ ಲೋನ್ ಮಾಡ್ಕೊಡ್ತೀನಿ ಸರ್ ನಾನು ಸರ್ ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಖಂಡಿತ ಮಾಡೋಣ ಸರ್ ಸೊ ಫಸ್ಟ್ ಗಾಡಿ ಹೋಗೋದ್ರೆ ಯಾವ ಪ್ರೈಸ್ ಸರ್ ಯಾವಾಗಲೂ ಟೂ ವೀಲರ್ ಬಜೆಟ್ ಅಂತಿರ್ತೀವಿ ಸರ್ ತಿರ್ಗಾ 2 ವೀಲರ್ ಬಜೆಟ್ ಇಂಡಿಕಾ ಕೊಡ್ತೀನಿ ಸರ್ 2007 ಮಾಡಲ್ ಸೆಕೆಂಡ್ ಇಂಡಿಕಾ ಜೀಟಾ ಪೆಟ್ರೋಲ್ ಸರ್ ಇದು ಓಕೆ ಪೆಟ್ರೋಲ್ ವೇರಿಯಂಟ್ ಟೈರ್ ಕಂಡೀಷನ್ ನೋಡಬಹುದು ಬ್ರಾಂಡ್ ಟೈರ್ ಇದೆ ಎಸಿ ಬರುತ್ತೆ ಪವರ್ ಬರುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಗುಡ್ ಕಂಡೀಷನ್ ಟೈರ್ ಗಳಿದೆ ಗಾಡಿಯಲ್ಲಿ ಸರ್ ಬರ 85,000 ಕೊಡ್ತೀನಿ ಸರ್ ಇದು 85,000 ಕೊಡ್ತೀನಿ ಸರ್ ಒಂದೇ ಒಂದು ಫೈನಲ್ ಪ್ರೈಸ್ 80,000 ಕೊಡೋಣ ಸರ್ 80,000 ಹೌದು ಸರ್ ಹಾಗೆ ಮತ್ತೊಂದು 2013 ಮಾಡಲ್ ಫೀಗೋ ತಗೊಳ್ಳಿ ಸರ್ ಡೀಸೆಲ್ ಸ್ವಿಫ್ಟ್ ತಗೊಳ್ಳೋಕೆ 8 ಮಾಡಲ್ 2,30,000 ಇಂದ 40,000 ಬೇಕು ಓಕೆ 2013 ಮಾಡಲ್ ಡೀಸೆಲ್ ZX ಫೀಗೋ ಕೊಡ್ತೀನಿ ಸರ್ ನಿಮಗೆ ಓಕೆ ಅಂಡ್ ನೋಡಬಹುದು ಟೈರ್ ಕಂಡೀಷನ್ ಚೆನ್ನಾಗಿದೆ 25 ಮೈಲೇಜ್ ಬರುತ್ತೆ ಸರ್ ಗಾಡಿ ಇದು ಡೀಸೆಲ್ ಅಲ್ವಾ ಹೌದು ಸರ್ ಪ್ರೈಸಿಂಗ್ ಸರ್ ಇದಕ್ಕೆ ಸರ್ ಬರ 2,10,000 ಕೊಡ್ತೀನಿ ಸರ್ 2,10,000 ಗೆ ನಿಮಗೆ ಅದು ಎಸಿ ಪವರ್ ಶೇರಿಂಗ್ ಪವರ್ ವಿಂಡೋಸ್ ಎಲ್ಲ ಇದೆ ಟಾಪ್ ಅಂಡ್ ಮಾಡಲ್ ವೆಹಿಕಲ್ ಸರ್ ಇದು ನೆಕ್ಸ್ಟ್ ಸರ್ ನಿಮಗೆ ಡೀಸೆಲ್ ಲೋಗನ್ ಬೇಡ ಅಂದ್ರೆ ಪೆಟ್ರೋಲ್ ಕೊಡ್ತೀನಿ 2008 ಮಾಡಲ್ ಸೆಕೆಂಡ್ ಅಂದ್ರೆ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಪೆಟ್ರೋಲ್ ವೇರಿಯಂಟ್ ಟಾಪ್ ಅಂಡ್ ಎಸಿ ಪವರ್ ಶೇರಿಂಗ್ ಪವರ್ ವಿಂಡೋಸ್ ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಎಲ್ಲ ಇದೆ 1,30,000 ಕೊಡ್ತೀನಿ ಸರ್ 1,30,000 ಹೌದು ಸರ್ 1,30,000 ಗೆ ನಿಮಗೆ ಲೋಗನ್ ಅಲ್ವಾ ಸರ್ ಲೋಗನ್ ತಗೋಗಿ ಸರ್ ಸರ್ ಅದು ಬೇಡ ಹೋಂಡಾ CRV ತಗೋಗಿ ಸರ್ 2009 ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಹೋಂಡಾ CRV ಪೆಟ್ರೋಲ್ ಹೆವಿ ಟೆಕ್ ಟಾಪ್ ಎಂಡ್ ಸರ್ ಇದು ವಿತ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ವಿತ್ ಮ್ಯಾಗ್ವಿಲ್ ಇದೆ ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ ಎಸಿ ಪವರ್ ಶೇರಿಂಗ್ ಪವರ್ ವಿಂಡೋಸ್ ಬರುತ್ತೆ ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಇದೆ ಡಬಲ್ ಏರ್ ಬ್ಯಾಗ್ ಆಲ್ಮೋಸ್ಟ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಸರ್ ಇದು ಓಕೆ ಅಂಡ್ ಪ್ರೈಸಿಂಗ್ ಸರ್ ಬರ 7,80,000 ಕೊಡ್ತೀನಿ ಸರ್ 2,80,000 ಹೌದು ಸರ್ ಎಸ್ ಸರ್ ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಸಿಟಿಯಲ್ಲಿ ತಿರ್ಗಕ್ಕೆ ಒಳ್ಳೆ ಚಿಕ್ಕ ಗಾಡಿ ಬೇಕಾದ್ರೆ 2 ವೀಲರ್ ಬಜೆಟ್ ಅಲ್ಲಿ ಕೊಡ್ತೀನಿ ಸರ್ 2008 ಸೆಕೆಂಡ್ ಓನರ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸ್ಪಾರ್ಕ್ ಪೆಟ್ರೋಲ್ ವೇರಿಯಂಟ್ ಸರ್ ಇದು ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಎಸಿ ಪವರ್ ಶೇರಿಂಗ್ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಫ್ಯಾಬ್ರಿಕ್ ಸೀಟ್ ಕವರ್ಸ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ ಇದು ಪ್ರೈಸಿಂಗ್
ಸರ್ ಬರ 70,000 ಕೊಡ್ತೀನಿ ಸರ್ ಇದು. 70,000ಕ್ಕೆ. ಹೌದು ಸರ್. ಓಕೆ, ಹಾಗೆ ನೆಕ್ಸ್ಟ್ ಮತ್ತೊಂದು ಇರೋದು ಸರ್ ಚವರ್ಲೆ ಆವಿಯೋ ಇವಾಗ ಕೊಡ್ತೀನಿ ಸರ್. 2008ನೇ ಮಾಡಲು ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಟಾಪ್ ಎಂಡ್. ಓಕೆ, ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್ ಗಾಡಿಯಲ್ಲಿ ಇದು. ಓಡಿರೋ ಅಂದಾಜು ಸರ್? ಸರ್ ಓಡಿದೆ 79,000 ಓಡಿದೆ ಸರ್ ಇದು. ಪ್ರೈಸಿಂಗ್ ಸರ್? ಸರ್ ಬರ 1,15,000 ಕೊಡ್ತೀನಿ ಸರ್. 1,15,000 ಕೊಡ್ತೀನಿ ಸರ್. ಎಸ್, ನೆಕ್ಸ್ಟ್ ಫೋರ್ಡ್. ಸರ್ ಫೋರ್ಡ್ ಫ್ಯೂಷನ್ ಇದೆ ಸರ್. 2008 ಸೆಕೆಂಡ್ ಓನರ್ ಫೋರ್ಡ್ ಫ್ಯೂಷನ್ ಪೆಟ್ರೋಲ್ ZX ಸರ್ ಇದು. ಸರ್ ಮಿರರ್ ಒಂದು ಹೊರದೋಗಿದೆ, ಕಸ್ಟಮರ್ಗೆ ಹಾಕ್ಸ್ಕೊಡ್ತೀನಿ ಸರ್ ಇದು. ಓಕೆ, ಅಂಡ್ ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸ್ತಾರೆ. ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಲೆದರ್ ಆಪ್ಷನ್ ಸೀಟ್ ಕವರ್ಸ್ ಎಲ್ಲ ಬರುತ್ತೆ ಸರ್ ಗಾಡಿಯಲ್ಲಿ ಇದು. ಅಂಡ್ ಪ್ರೈಸಿಂಗ್ ಸರ್? ಸರ್ ಬರೋ 1,35,000 ಕೊಡ್ತೀನಿ ಸರ್. 1,35,000 ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಗಾಡಿ ಸರ್? ಸರ್ ಫಿಯೆಸ್ಟಾ ಕೊಡ್ತೀನಿ ಸರ್ ಎಲ್ಲೋ ಅಲ್ಲಿ. ಸರ್ 2009 ಸೆಕೆಂಡ್ ಓನರ್ ZX ಪೆಟ್ರೋಲ್ ಸರ್ ಇದು. ಓಕೆ, ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಗುಡ್ ಕಂಡೀಷನ್ ಟೈರ್ ಲೆದರ್ ಆಪ್ಷನ್ ಸೀಟ್ ಕವರ್ಸ್ ಎಲ್ಲ ಇದೆ ಸರ್. ಬರೋ 1,75,000 ಕೊಡ್ತೀನಿ ಸರ್. 1,75,000ಗೆ ಫೋರ್ಡ್ ಫಿಯೆಸ್ಟಾ ಸಿಗ್ತಿರೋದು. ಅಂದ್ರೆ ಪುಂಟೋ ತಗೋಗಿ 2010 ಸೆಕೆಂಡ್ ಓನರ್ ಡೀಸೆಲ್ ಫಿಯಟ್ ಪುಂಟೋ 10 ಮಾಡಲ್ ಸೆಕೆಂಡ್ ಓನರ್ ಸರ್ ಇದು. ಓಕೆ, ಗಾಡಿ ಮಲ್ಟಿ ಜೆಟ್ ಇಂಜಿನ್ ಅಲ್ಲ? ನಾರ್ಮಲ್ ಸರ್ ಮಲ್ಟಿ ಜೆಟ್ ಇಂಜಿನ್ ಬರುತ್ತೆ ಇದಕ್ಕೆ. ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಲೆದರ್ ಆಪ್ಷನ್ ಸೀಟ್ ಕವರ್ಸ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಪ್ರೈಸಿಂಗ್ ಸರ್ 1,55,000 ಕೊಡ್ತೀನಿ ಸರ್. 1,55,000 ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಮತ್ತೊಂದು ಟಾಟಾ ಸರ್ ನ್ಯಾನೋ ಕೊಡ್ತೀನಿ ಸರ್. ಹೇಳಿ ಸರ್ 2011 ಮಾಡಲು ಥರ್ಡ್ ಓನರ್ ಆಗಿದೆ ನ್ಯಾನೋ CX ಪೆಟ್ರೋಲ್ ಸರ್ ಇದು. ಓಕೆ, ಟೈರ್ ಇದೆ, ಎಸಿ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಆಪ್ಷನ್ ಸೀಟ್ ಕವರ್ಸ್ ಇದೆ ಗಾಡಿಯಲ್ಲಿ. ಓಕೆ, ಒಂದು ಒಳ್ಳೆ ಗಾಡಿ ಸರ್. 2 ವೀಲರ್ ತರ ಇಕ್ಕೋಬಹುದು ಸರ್ ಇದು. ಪ್ರೈಸಿಂಗ್ ಸರ್ ಬರೋ 65,000 ಕೊಡ್ತೀನಿ. 65,000? ಹೌದು ಸರ್. ಹಾಗೆ ಮತ್ತೊಂದು ದೊಡ್ಡ ಗಾಡಿ ನೋಡೋಣ. ಇನ್ನೋವಾ ಇದೆ ಸರ್. ಹೇಳಿ ಸರ್ 2008 ಮಾಡಲು ವಿ ವರ್ಷನ್ ಟೈಪ್ 2 ಇಂದ ಟೈಪ್ 4 ಮಾಡಿದೀವಿ ಸರ್ ಇದು. ಮ್ಯಾಗ್ವಿಲ್ ಎಲ್ಲ ಹಾಕಿದ್ದಾರೆ. ಅಂಡ್ ಇಂಟೀರಿಯರ್ ಸರ್ ವಿ ವರ್ಷನ್ ಮ್ಯಾಗ್ವಿಲ್ ಬರುತ್ತೆ ಸರ್ ಇದಕ್ಕೆ. ಬ್ರ್ಯಾಂಡ್ ಕಂಡೀಷನ್ ಟೈರ್ ಇದೆ, 7 ಸೀಟರ್ ವೆಹಿಕಲ್. ಸರ್ 1,25,000 ಓಡಿದೆ ಸರ್ ಇದು. 1,00,000 ರೆಕಾರ್ಡ್. ಟೈಪ್ 2 ಇಂದ ಟೈಪ್ 4 ಆಗಿದೆ ಸರ್ ವೆಹಿಕಲ್ ಇದು. FC ಎಲ್ಲ ಫ್ರೆಶ್ ಆಗಿದೆ ಸರ್. ಪ್ರೈಸಿಂಗ್ ಸರ್? ಬರ 4,90,000 ಕೊಡ್ತೀನಿ ಸರ್. 4,90,000 ನಿಮ್ಗೆ ಟೈಪ್ 2 ಇಂದ ಟೈಪ್ 4 ಮಾಡಿರೋ ಇನ್ನೋವಾ ಕೊಡ್ತೀನಿ ಸರ್ ನಿಮ್ಗೆ. ಓಕೆ, ಹಾಗೆ ನೆಕ್ಸ್ಟ್ ಸರ್? ಸರ್ ಇಂಡಿಗೋ ಇದೆ. ಯಾರಾದ್ರೂ 1,00,000 ಇನ್ವೆಸ್ಟ್ ಮಾಡಿ 1 ವರ್ಷಕ್ಕೆ 10,00,000 ದುಡಿಯಂಗಿದ್ರೆ ಟಾಟಾ ಇಂಡಿಗೋ ತಗೋಗಿ ಸರ್. 2016 ಸಿಂಗಲ್ ಅನ್ನ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಸರ್. CX ಟಾಪ್ ಅಂಡ್ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್ ಇದಕ್ಕೆ. ಪ್ರೈಸಿಂಗ್ ಸರ್ ಬರೋ 1,60,000 ಕೊಡ್ತೀನಿ ಸರ್. 1,60,000? ಹೌದು ಸರ್. ಇದೆ 2007 ಮಾಡಲ್ ಥರ್ಡ್ ಓನರ್ ಆಗಿದೆ ಸ್ಯಾಂಟ್ರೋಸ್ ಜಿಂಕ್ XG XP ಸರ್ ಇದು. ಓಕೆ, ಅಂಡ್ ಎರಡು ಪವರ್ ವಿಂಡೋಸ್ ಬರುತ್ತೆ ನಿಮ್ಗೆ. ಎಸಿ ಪವರ್ ಸ್ಟೀರಿಂಗ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಆಪ್ಷನ್ ಸೀಟ್ ಕವರ್ ಇದೆ ಗಾಡಿಯಲ್ಲಿ. ಯಾವುದೇ ತರದ್ದು ಡೆಂಟು ಸ್ಕ್ರಾಚ್ ಏನಿಲ್ಲ. 82,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಗಾಡಿ. ಓಕೆ, ಹಾ ಸರ್. ಅಂಡ್ ಬ್ಯಾಕ್ ಪ್ರೊಫೈಲ್ ನೋಡಬಹುದು. ಅಂಡ್ ಟೈರ್ ಕೂಡ ಚೆನ್ನಾಗಿದೆ, ಜಿಂಗ್ ಆಗಿರೋದು. ಅಂಡ್ ಓಡಿರೋದು ಎಷ್ಟು ಅಂತ ಹೇಳಿದ್ರೆ ಸರ್? 84,000 ಕಿಲೋಮೀಟರ್ ಓಡಿದೆ ಸರ್. ಬರೋ 1,20,000 ಕೊಡ್ತೀನಿ ಸರ್. 1,20,000 ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದು ಫೋರ್ಡ್ ಫಿಯೆಸ್ಟಾ ಇದೆ ಸರ್. 2010 ಮಾಡಲ್ ಸೆಕೆಂಡ್ ಓನರ್ ZX ಪೆಟ್ರೋಲ್ ಸರ್ ಇದು. ಓಕೆ, ಪೆಟ್ರೋಲ್ ವೇರಿಯಂಟ್, ಫುಲ್ಲಿ ಟಾಪ್ ಅಂಡ್ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಆಟೋಮೆಟಿಕ್ ಓರಿಯಮ್ಸ್ ಎಲ್ಲ ಬರುತ್ತೆ ಸರ್ ಇದಕ್ಕೆ. ಓಕೆ, ಅಂಡ್ ಓನರ್ ಎಷ್ಟು ಇದೆ ಸರ್? ಸರ್ ಸೆಕೆಂಡ್ ಓನರ್ ಆಗಿದೆ ಸರ್. ಪ್ರೈಸಿಂಗ್ ಸರ್ ಬರೋ ಇದು ಬಂದ್ಬಿಟ್ಟು 2,10,000 ಕೊಡ್ತೀನಿ ಸರ್ ಇದು. 2,10,000ಗೆ ನಿಮಗೆ ಫುಲ್ಲಿ ಟಾಪ್ ಅಂಡ್ ಪೆಟ್ರೋಲ್ ವೇರಿಯಂಟ್ ನಿಮಗೆ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಗಾಡಿ ಒಮ್ಮೆ ವ್ಯಾನ್ ಇದೆ ಸರ್. 2014 ಮಾಡಲ್ ಸಿಂಗಲ್ ಓನರ್, 57,000 ಓಡಿದೆ, 8 ಸೀಟರ್ ವೆಹಿಕಲ್ ಸರ್ ಇದು. 8 ಸೀಟರ್? ಹೌದು. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿರೋದು ನೋಡಬಹುದು. ಟೈರ್ ಕಂಡೀಷನ್ ಹಾಗೆ ನಿಮಗೆ ಇಂಟೀರಿಯರ್ ಹೋಗೋದಾದ್ರೆ 57,000 ಓಡಿದೆ ಸರ್ ಇದು. ರೆಕಾರ್ಡೆಡ್? ಹೌದು ಸರ್, ರೆಕಾರ್ಡೆಡ್. ಅಂಡ್ ಎಸಿ ಪವರ್ ಶೇರಿಂಗ್ ಬರುತ್ತೆ ಸರ್. ಪವರ್ ಶೇರಿಂಗ್ ಎಸಿ ಬರಲ್ಲ. ಹೌದು, ಕಂಪನಿ ಬರುತ್ತೆ, ಹೀಟರ್ ಬರುತ್ತೆ, 8 ಸೀಟರ್ ವೆಹಿಕಲ್ ಇದೆ, ಲೆದರ್ ಆಪ್ಷನ್ ಸೀಟ್ ಕವರ್ ಇದೆ ಸರ್ ಇದರಲ್ಲಿ. ಪ್ರೈಸಿಂಗ್ ಸರ್? ಸರ್ 2,40,000 ಕೊಡ್ತೀನಿ ಸರ್. ಅದು 14 ಮಾಡಲ್ ಸಿಂಗಲ್ ಓನರ್ ಕೊಡ್ತೀನಿ ಸರ್. 2,40,000ಗೆ 14 ಮಾಡಲ್ ಸಿಂಗಲ್ ಓನರ್ ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಸರ್? ಸರ್ ಇನ್ನೊಂದು ಫಿಯೆಸ್ಟಾ ಇದೆ ಸರ್. ಹೇಳಿ ಸರ್. 2011 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಸರ್ ಇದು. ಓಕೆ, ಡೀಸೆಲ್. ಅದು ಪೆಟ್ರೋಲ್, ಇದು ಡೀಸೆಲ್. ಡೀಸೆಲ್ ಸರ್. ಫುಲ್ಲಿ ಟಾಪ್ ಅಂಡ್ ಸರ್ ಇದು? ಹಾ ಸರ್, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಸರ್ ಇದು. ಓಕೆ, ನಿಮ್ಗೆ ನೋಡಬಹುದು ಎಸಿ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಅದು ಆಂಡ್ರಾಯ್ಡ್ ಇದೆ. ಮತ್ತೆ ಫ್ಯಾಬ್ರಿಕ್ ಸೀಟ್ ಕವರ್ ಗಳಿದೆ ಗಾಡಿಯಲ್ಲಿ. 18+ ಮೈಲೇಜ್ ಬರುತ್ತೆ ಸರ್ ಗಾಡಿ ಇದು. ಪ್ರೈಸಿಂಗ್ ಹೋಗೋದಾದ್ರೆ ಸರ್ ಪ್ರೈಸ್ ಬಂದ್ಬಿಟ್ಟು 2,10,000 ಕೊಡ್ತೀನಿ ಸರ್. 2,10,000 ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಗಾಡಿ ಸರ್? ಸರ್ ಇನ್ನೊಂದು ಫಿಯೆಸ್ಟಾ ಇದೆ ಸರ್. ಸರ್ 2011 ಮಾಡಲ್ ಸಿಂಗಲ್ ಓನರ್ ಸರ್. ಇದೊಂದು ಡೀಸೆಲ್ ವೇರಿಯಂಟ್. ಇದು ಸಿಂಗಲ್ ಓನರ್ ಡೀಸೆಲ್, ಎರಡನೇ ಡೀಸೆಲ್ ತೋರಿಸಿರೋದು. ಅಂಡ್ ಮ್ಯಾಗ್ವಿಲ್ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ, ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್, ಲೆದರ್ ಆಪ್ಷನ್ ಸೀಟ್ ಕವರ್ಸ್, ಆಂಡ್ರಾಯ್ಡ್ ಟಚ್ ಸಿಸ್ಟಮ್, ಟಾಪ್ ಎಂಡ್ ಮಾಡಲ್ ವೆಹಿಕಲ್, 18+ ಮೈಲೇಜ್ ಬರುತ್ತೆ, 90,000 ಓಡಿದೆ, 2,00,000 ಕೊಡ್ತೀನಿ ಸರ್ ಇದು. 2,00,000ಕ್ಕೆ? ಹೌದು ಸರ್. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್? ಸರ್ ಮಹೀಂದ್ರ ಲೋಗನ್ ಇದೆ ಸರ್. 2008 ಮಾಡಲು ಡೀಸೆಲ್, ಗಾಡಿ ಬಂದು ಥರ್ಡ್ ಓನರ್ ಆಗಿದೆ, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಇದು. ಓಕೆ, ಅಂಡ್ ನೋಡಬಹುದು ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್ ಇದಕ್ಕೆ. ಓಕೆ, ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಲಾಸ್ಟ್ ಅಲ್ಲಿ 1,20,000 ಹೇಳಿದ್ರಿ ಸರ್ ಈ ಸರ್ತಿ? ಸರ್ 1,20,000 ಕೊಡೋಣ ಸರ್. 1,20,000? 20,000 ಕೊಡೋಣ ಸರ್. ಅಂದ್ರೆ ಈಗ ಆ ಕಡೆ ಈ ಕಡೆ ಆಗುತ್ತೆ. ಮಾಡೋಣ, ಕಸ್ಟಮರ್ ಮುಂದೆ ಬರಲಿ ಸರ್, ಖಂಡಿತ ಮಾಡ್ಕೊಡೋಣ ಸರ್. ಓಕೆ, ಹಾಗೆ ನೆಕ್ಸ್ಟ್ ಸ್ಕೋಡಾ ಬ್ರ್ಯಾಂಡ್ ಅಲ್ಲಿ ನೋಡೋರಿಗೆ ಸರ್ ಹಳೆ ಸ್ಟಾಕ್ ಎಲ್ಲ 80% ಹಳೆ ಸ್ಟಾಕ್ ಖಾಲಿ ಆಗಿದೆ ಸರ್. 80 ಗಾಡಿದಲ್ಲಿ ಎಲ್ಲ ಹೊಸ ಸ್ಟಾಕ್ ಬಂದಿರೋದು. ಸ್ಕೋಡಾ 2012 ಮಾಡಲು ಡೀಸೆಲ್ ಎಲಿಗೆನ್ಸ್ ಪ್ಲಸ್ ಸರ್ ಇದು. ಎಲಿಗೆನ್ಸ್ ಪ್ಲಸ್. ಹೌದು, ಸೆಕೆಂಡ್ ಓನರ್ ಆಗಿದೆ, 90,000 ಓಡಿದೆ ಸರ್. ರೆಕಾರ್ಡೆಡ್ ಮ್ಯಾಗ್ವಿಲ್ ಬರುತ್ತೆ, ಗುಡ್ ಕಂಡೀಷನ್ ಟೈರ್ ಗಳು ಬರುತ್ತೆ, ಎಸಿ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ,
ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಗಳಿದೆ ಗಾಡಿಯಲ್ಲಿ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್, ನೋಡಬಹುದು. ಅಂಡ್ ಯಾರು ಗಾಡಿ ನೋಡಬಹುದು, ಸ್ಕೋಡಾ ಬ್ರ್ಯಾಂಡ್ ನೋಡೋರಿಗೆ ಒಂದೇ ಗಾಡಿ ತೋರಿಸಿರೋದು, ಇನ್ನೊಂದು ಗಾಡಿ ಇರೋದು. ಹಾಗೆ ಬರ್ತೀನಿ ಸರ್ ಪ್ರೈಸ್ ನಿಮ್ಗೆ ರ್ಯಾಪಿಡ್ ಬೇಡ ಅಂದ್ರೆ ಲಾರಾನು ಕೊಡ್ತೀನಿ ಸರ್. ಈ ಗಾಡಿ ಬಂದು 3,20,000 ಕೊಡ್ತೀನಿ ಸರ್ ಇದು. ಹಾಗೆ ನೆಕ್ಸ್ಟ್ ಗಾಡಿ ಸರ್ ಲಾರಾ 2010 ಮಾಡಲ್, ಸೆಕೆಂಡ್ ಅಂದ್ರೆ ಡೀಸೆಲ್ ಸರ್ ಇದು, ಡೀಸೆಲ್ ವೇರಿಯಂಟ್. ಹೌದು. ಓಕೆ. ಅಂಡ್ ಮ್ಯಾಗ್ವಿಲ್ ಬರುತ್ತೆ, ಎಸಿ ಫುಲ್ ಟಾಪ್ ಎಂಡ್ ಮಾಡಲ್ ಸರ್. ಇಂತ ಫ್ಯೂಚರ್ಸ್ ಬರಲ್ಲ ಅಂತ ಇಲ್ಲ ಸರ್, ಎಲ್ಲಾ ಫ್ಯೂಚರ್ಸ್ ಬರುತ್ತೆ ಸರ್ ಇದರಲ್ಲಿ. ನೋಡಬಹುದು. ಅಂಡ್ ತೋರಿಸಿದೀನಿ ನಿಮ್ಗೆ. ಓಡಿರೋದು ಎಷ್ಟಾಗಿರುತ್ತೆ ಸರ್? ಓಡಿದೆ 64,000 ಓಡಿದೆ ಸರ್ ಇದು. 64,000 ಓಡಿರೋ ಗಾಡಿಗೆ ಏನ್ ಕೊಡ್ತಾರೆ? 3,25,000 ಕೊಡ್ತೀನಿ ಸರ್ ಇದು. 3,25,000ಗೆ 10 ಮಾಡಲ್ಸ್ ಕೂಡ ಲಾರಾ ಕೊಡ್ತೀನಿ ಸರ್ ನಿಮ್ಗೆ. ಹಾಗೆ ಮತ್ತೊಂದು 16 ಮಾಡಲ್ ಸಿಂಗಲ್ ಅಂದ್ರೆ 75,000 ಓಡಿರೋ ಪೋಲೋ ಕಂಫರ್ಟ್ ಲೈನ್ ತಗೊಳ್ಳಿ ಸರ್. ಅದು ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಓಕೆ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಕೊಡ್ತೀನಿ ಸರ್ ಕಸ್ಟಮರ್ ಗೆ. ಹಿಸ್ಟ್ರಿ ಸಿಗುತ್ತಾ? ಹೌದು ಸರ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ವಿತ್ ಮ್ಯಾಗ್ವಿಲ್ ಇದೆ. ಇಂಟೀರಿಯರ್ ವೈಸ್ ನಿಮ್ಗೆ ಎಸಿ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಫೋರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಗಾಡಿಗೆ. ಓಕೆ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್ ಇದು. ಓಕೆ. ಅಂಡ್ ಓಡಿರೋದು ರೆಕಾರ್ಡೆಡ್ ಅಂತ ಹೇಳಿದ್ರೆ 75,000 ರೆಕಾರ್ಡೆಡ್ ಓಡಿದೆ ಸರ್ ಗಾಡಿ ಇದು. ಪ್ರೈಸಿಂಗ್ ಸರ್? ಸರ್ ಬರೀ 5,60,000 ಕೊಡ್ತೀನಿ ಸರ್. 5,60,000ಕ್ಕೆ 16 ಮಾಡಲ್ ಸಿಂಗಲ್ ಓನರ್ ಕೊಡ್ತೀನಿ. ವಾಕ್ಸ್ವ್ಯಾಗನ್ ಪೋಲೋ ಕೊಡ್ತೀನಿ ಸರ್. ಓಕೆ. ಹಾಗೆ ನೆಕ್ಸ್ಟ್ ಲೋ ಬಜೆಟ್ ಅಲ್ಲಿ ತಗೋಗಿ 2010 ಮಾಡಲ್ ಸೆಕೆಂಡ್ ಓನರ್ ಸರ್. ಟಾಟಾ ಇಂಡಿಕಾ ವಿಸ್ತಾ ಕ್ವಾರ್ಟರ್ ಜೆಟ್ ಇಂಜಿನ್ ಸರ್ ಇದು. ಗಾಡಿ ನೋಡಬಹುದು, ವೆಲ್ ಮೇಂಟೈನ್ ಆಗಿರೋದು. ಕಲರ್ ಅಲ್ಲಿ ನೋಡೋರಿಗೆ ಟಾಟಾ ಇಂಡಿಕಾ ವಿಸ್ತಾ ಈ ತರ ಗಾಡಿ. ಅಂಡ್ ಡೆಂಟ್ ಸ್ಕ್ರಾಚ್ ಎಲ್ಲೂ ಬರೋದಿಲ್ಲ ಸರ್, ಎಲ್ಲೂ ಇಲ್ಲ ಸರ್ ಡೆಂಟ್ ಸ್ಕ್ರಾಚ್. ಪೆಟ್ರೋಲ್ ವೇರಿಯಂಟ್ ಆಗಿರೋದು ನಿಮ್ಗೆ. ಇಂಟೀರಿಯರ್ ನಿಮ್ಗೆ ತೋರಿಸೋದು ಡೀಸೆಲ್ ವೇರಿಯಂಟ್ಸ್ ಇದು. ಕ್ವಾರ್ಟರ್ ಜೆಟ್ ಇಂಜಿನ್, ಸ್ವಿಫ್ಟ್ ಇಂಜಿನ್ ಬರುತ್ತೆ, ಡೀಸೆಲ್ ಸರ್. ಡೀಸೆಲ್ ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. 80,000 ಓಡಿದೆ ಗಾಡಿ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್. ಪ್ರೈಸಿಂಗ್ ಸರ್? ಸರ್ ಬರೋ 1,70,000 ಕೊಡ್ತೀನಿ ಸರ್ ಇದು. 1,70,000. ಹೌದು ಸರ್. ಓಕೆ. ಮತ್ತೊಂದು i20 ತಗೊಳ್ಳಿ ಸರ್. ಅದ್ ಬೇಡ ಅಂದ್ರೆ ಹೇಳಿ ಸರ್. 2011 ಮಾಡಲ್ ಥರ್ಡ್ ಓನರ್ i20 ಸ್ಪೋರ್ಟ್ಸ್ ಪೆಟ್ರೋಲ್ ಸರ್ ಇದು. ಅಂಡ್ ಪೆಟ್ರೋಲ್ ವೇರಿಯಂಟ್ ಯಾವ ವೇರಿಯಂಟ್? ಪೆಟ್ರೋಲ್ ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಮಿಡ್ ವೇರಿಯಂಟ್ ಬರುತ್ತೆ ಸರ್. ಸ್ಪೋರ್ಟ್ಸ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಮ್ಯಾಗ್ವಿಲ್ ಬರುತ್ತೆ, ಗುಡ್ ಕಂಡೀಷನ್ ಟೈರ್ ಇದೆ, ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಶೇರಿಂಗ್ ರಿಮೋಟ್ ಕಂಟ್ರೋಲರ್, ಆಟೋಮೆಟಿಕ್ ಓಆರ್ಎಮ್ಸ್, ಸಿಂಗಲ್ ಏರ್ ಬ್ಯಾಗು ಎಲ್ಲ ಬರುತ್ತೆ ಸರ್ ಗಾಡಿಯಲ್ಲಿ. ಪ್ರೈಸಿಂಗ್ ಸರ್? ಸರ್ ಬರೀ 2,75,000ಕ್ಕೆ 2011 ಮಾಡಲ್ i20 ಕೊಡ್ತೀನಿ ಸರ್ ನಿಮ್ಗೆ. ಓಕೆ. ಹಾಗೆ ಸರ್ ಈ ಕಲರ್ ಬೇಡವಾ? ಮೆರೂನ್ ಕಲರ್ ತಗೋಗಿ. ಹೇಳಿ. 2011 ಮಾಡಲ್ ಥರ್ಡ್ ಓನರ್, ಸೇಮ್ ಪೆಟ್ರೋಲ್ ವೇರಿಯಂಟ್, ಸ್ಪೋರ್ಟ್ಸ್ ಸರ್ ಇದು. ಸ್ಪೋರ್ಟ್ಸ್ ವೇರಿಯಂಟ್. ಅಂಡ್ ಬೆಂಗಳೂರು ಪಾಸಿಂಗ್, ಬೆಂಗಳೂರು ಕರ್ನಾಟಕ ನಂಬರ್ ಆಗಿರುತ್ತೆ ಸರ್. ಕರ್ನಾಟಕ ಕಾರ್ಸ್ ಅಲ್ಲಿ ಕರ್ನಾಟಕ ನಂಬರ್ ಬಿಟ್ರೆ ಬೇರೆ ಗಾಡಿ ಮಾರದೇ ಇಲ್ಲ ಸರ್ ನಾವು. ಓಕೆ. ಹಾಗೆ ಇದು ಯಾವ ವೇರಿಯಂಟ್? ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಸ್ಪೋರ್ಟ್ಸ್ ವೇರಿಯಂಟ್ ಸರ್ ಇದು. ಓಕೆ. ಓಡಿರೋದು ಸರ್ ಇದು? ಸರ್ 74,000 ಓಡಿದೆ ಸರ್. ರೆಕಾರ್ಡ್. ಹೌದು ಸರ್. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಬರೀ 2,75,000 ಕೊಡ್ತೀನಿ ಸರ್. 2,75,000ಗೆ ಯಾವುದೇ ಗಾಡಿ ತಗೊಳ್ಳಿ. ಯಾವ್ದಾದ್ರು ತಗೊಳ್ಳಿ, ಎರಡಲ್ಲಿ ಯಾವ್ದಾದ್ರು ತಗೊಳ್ಳಿ ಸರ್ ಕಸ್ಟಮರ್. ಓಕೆ. ಹಾಗೆ ಮತ್ತೊಂದು ಡಿಸೈರ್ ಇರೋದು ಸರ್. 2009 ಮಾಡಲ್, ಸೆಕೆಂಡ್ ಓನರ್, ಡಿಸೈರ್ VXC ಪೆಟ್ರೋಲ್ ಸರ್ ಇದು. ಸೆಕೆಂಡ್ ಓನರ್ ಅಂಡ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಗುಡ್ ಕಂಡೀಷನ್ ಟೈರ್ ಇದೆ, ಎಸಿ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಎಲ್ಲ ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಮತ್ತೆ ಫ್ಯಾಬ್ರಿಕ್ ಸೀಟ್ ಕವರ್ ಗಳಿದೆ ಗಾಡಿ. ಡಿಸೈರ್ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಸರ್ ಕಸ್ಟಮರ್ ಗಳಿಗೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಪ್ರೈಸಿಂಗ್ ಸರ್ ಅದಕ್ಕೆ? ಸರ್ ಬರೀ 2,70,000 ಕೊಡ್ತೀನಿ ಸರ್. 2,70,000ಗೆ 2009 ಮಾಡಲ್ ಡಿಸೈರ್ ಕೊಡ್ತೀನಿ ಸರ್ ಕಸ್ಟಮರ್ ಗೆ. ಓಕೆ. ಹಾಗೆ ನೆಕ್ಸ್ಟ್ ಸರ್ ಗೆಟ್ಸ್ ತಗೊಳ್ಳಿ. 2007 ಮಾಡಲ್, ಸೆಕೆಂಡ್ ಓನರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗೆಟ್ಸ್ ಪ್ರೈಮ್ ಪೆಟ್ರೋಲ್ ಸರ್ ಇದು. ಪೆಟ್ರೋಲ್ ವೇರಿಯಂಟ್. ಓಡಿರೋ ಅಂದಾಜು ಸರ್? ಸರ್ ಓಡಿದೆ 93,000 ಓಡಿದೆ. ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಎಲ್ಲ ಬರುತ್ತೆ ಸರ್ ಗಾಡಿಯಲ್ಲಿ ಇದು. ಮೈಲೇಜ್ ಸರ್? ಸರ್ ಮೈಲೇಜ್ ವೈಸ್ ಆಲ್ಮೋಸ್ಟ್ ಒಂದು 16-17 ಮೈಲೇಜ್ ಬರುತ್ತೆ ಸರ್ ಇದು. ಓಕೆ. ಇಂಟೀರಿಯರ್ ನೋಡಬಹುದು, ವೆಲ್ ಮೇಂಟೈನ್ ಆಗಿರೋದು. 16-15 ಮೈಲೇಜ್ ಬಂದೇ ಬರುತ್ತೆ. ಅಂಡ್ ಪ್ರೈಸಿಂಗ್ ಸರ್ ಅದಕ್ಕೆ? ಸರ್ ಬರೋ 1,45,000 7 ಮಾಡಲ್ ಗೆಟ್ಸ್ ಕೊಡ್ತೀನಿ ಸರ್. 1,45,000 ಕೊಡ್ತೀನಿ ಸರ್ 7 ಮಾಡಲ್ ಗೆಟ್ಸ್. ಹಾಗೆ ನೆಕ್ಸ್ಟ್ ಗಾಡಿ ಸರ್? ಸರ್ ಫಿಗೋ ಇದೆ. 2012 ಮಾಡಲ್, ಥರ್ಡ್ ಓನರ್, ಫಿಗೋ ಪೆಟ್ರೋಲ್ ಸರ್ ಇದು. ಪೆಟ್ರೋಲ್ ವೇರಿಯಂಟ್ ಪೆಟ್ರೋಲ್ ಸರ್ ಇದು. ಓಕೆ. ನೋಡಬಹುದು. ಅಂಡ್ ಇಂಟೀರಿಯರ್ ನಿಮಗೆ ಆಫ್ಟರ್ ಮಾರ್ಕೆಟ್ ಲೆದರ್ ಹಾಕ್ಸಿದ್ದಾರೆ. ಅಂಡ್ ಎಸಿ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರಲ್ಲ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಆಪರೇಷನ್ ಸೀಟ್ ಕವರ್ ಗಳಿದೆ ಗಾಡಿಯಲ್ಲಿ. ಓಕೆ. ಗಾಡಿ ಮಾತ್ರ ಸಕ್ಕತ್ತಾಗಿದೆ ಸರ್ ಇದು. ಪ್ರೈಸಿಂಗ್ ಸರ್? ಸರ್ ಬರೋ 1,65,000 ಕೊಡ್ತೀನಿ ಸರ್. 1,65,000 ಕೊಡ್ತೀನಿ ಸರ್. ಓಕೆ. ಸರ್ ಇದು ಬೇಡವಾ? ಆಲ್ಟೋ ಕೇಟನ್ ತಗೋಗಿ. ಹೇಳಿ. 2011 ಮಾಡಲ್, ಸೆಕೆಂಡ್ ಓನರ್, VXC ಆಲ್ಟೋ ಕೇಟನ್ ಸರ್ ಇದು. ಟೈರ್ ಕಂಡೀಷನ್ ನೋಡಬಹುದು, ಆಫ್ಟರ್ ಮಾರ್ಕೆಟ್ 80% ಟೈರ್ ಗಳಿದೆ. ಇಷ್ಟೇ ಇಂಟೀರಿಯರ್ ವೈಸ್ ಹೋದ್ರೆ ಇದಕ್ಕೆ ಎಸಿ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಇದೆ ಗಾಡಿಯಲ್ಲಿ. ಓಕೆ. ಅಂಡ್ ಓಡಿರೋದು ಎಷ್ಟಾಗಿದೆ ಸರ್? ಸರ್ ಓಡಿದೆ ನಿಮ್ಗೆ ಆಲ್ಮೋಸ್ಟ್ ಗಾಡಿ ಒಂದು 54,000 ಓಡಿದೆ ಸರ್. ಟೈರ್ ಮಾತ್ರ ಆಫ್ಟರ್ ಮಾರ್ಕೆಟ್ ಸಕ್ಕತ್ತಾಗಿದೆ. ಟೈರ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಗಾಡಿ ತಗೊಳ್ಳೋದು ಓಡಿಸೋದು ಅಷ್ಟೇ. ಸರ್ ಪ್ರೈಸಿಂಗ್ ಏನು ಸರ್? ಬರೇ 2 ಲಕ್ಷ. ಬರೇ 2 ಲಕ್ಷ. 2,00,000 11 ಮಾಡಲ್ ಆಲ್ಟೋ ಕೇಟನ್ ಕೊಡ್ತೀನಿ ಸರ್. 2 ಲಾಖಿಗೆ ನಿಮಗೆ? ಹೌದು ಸರ್. ಸರ್ ಆಲ್ಟೋ ಕೇಟನ್ ಬೇಡ, ಚವರ್ಲೆ ಬೀಟ್ ತೋರಿಸಿ ಸರ್ ಕಸ್ಟಮರ್ ಗೆ. ಹೇಳಿ. ಸರ್ 2011 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, ಚವರ್ಲೆ ಬೀಟ್ LT ಪೆಟ್ರೋಲ್ ಸರ್ ಇದು. ಪೆಟ್ರೋಲ್ ವೇರಿಯಂಟ್? ಹೌದು. ಓಕೆ. ಅಂಡ್ ನೋಡಬಹುದು ಗಾಡಿ ಮಾತ್ರ ವೆಲ್ ಮೇಂಟೈನ್. ಇಂಟೀರಿಯರ್ 60,000 ಓಡಿದೆ. ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬಂದ್ಬಿಟ್ಟು ಆಲ್ಮೋಸ್ಟ್ ಟಾಪ್ ಎಂಡ್ ಮಾಡಲ್. ಇಂಟೀರಿಯರ್ ಯಾಕೆ ತೋರಿಸಿಲ್ಲ ಅಂದ್ರೆ 80 ಗಾಡಿ ಸ್ಟಾಕ್ ಇದೆ, ಕತ್ಲಾಗ್ಬಿಡುತ್ತೆ ಅಂತ ಇಂಟೀರಿಯರ್ ತೋರಿಸಿಲ್ಲ. ಈ ಗಾಡಿ ಬೆಲೆ ಬಂದ್ಬಿಟ್ಟು 1,65,000 ಕೊಡ್ತೀನಿ ಸರ್ ನಿಮ್ಗೆ. 1,65,000. ಹೌದು ಸರ್. ಸರ್ ಅದು ಬೇಡವಾ? ರೆಡ್ ಲೈಟ್ ಅಂತ ತಗೊಳ್ಳಿ ಸರ್. 2009 ಮಾಡಲ್, ಥರ್ಡ್ ಓನರ್, FC ಫ್ರೆಶ್, ಇನ್ಶೂರೆನ್ಸ್ ಫ್ರೆಶ್, ಮ್ಯಾಗ್ನಾ ವೇರಿಯಂಟ್ ಪೆಟ್ರೋಲ್ ಸರ್ ಇದು. ಇವಾಗ ಬಂದಿರೋ ಗಾಡಿಗಳಂತ ಹೇಳ್ತೀನಿ ಸರ್. ಸರ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಹೊಸ ಶಕ್ ಸರ್ ಬಂದಿರೋದು ಇದು. ಇಂಟೀರಿಯರ್ ಕೂಡ ತೋರಿಸಬಹುದು ಕಸ್ಟಮರ್ ಗೆ. ಎಸಿ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ,
ಪವರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಫ್ಯಾಬ್ರಿಕ್ ಸೀಟ್ ಕವರ್ ಇದೆ, 5 ವರ್ಷ ಫಿಟ್ನೆಸ್ ಇದೆ, 1 ವರ್ಷ ಇನ್ಶೂರೆನ್ಸ್ ಇದೆ ಕಸ್ಟಮರ್ಗೆ. ಪ್ರೈಸಿಂಗ್ ಸರ್ ಇದಕ್ಕೆ ಸರ್ ಬರೋ 1,95,000. 1,95,000. 95,000 ಕೊಡ್ತೀನಿ ಸರ್. Okay. ಸರ್ ಅದು ಬೇಡವಾ ಬ್ರಿಯೋ ತೋರಿಸಿ ಸರ್. ಅದು ಹೇಳಿ ಸರ್ 17 ಮಾಡಲ್ ಸಿಂಗಲ್ ಓನರ್ ಬಿಯೋ ಟಾಪ್ ಅಂಡ್ ಮಾಡಲ್ ವೆಹಿಕಲ್ ಸರ್ ಇದು. ಐಬಿಟೆಕ್ ಬರುತ್ತೆ ಸರ್ ಇದು. ಓಕೆ ಟೈರ್ ಕಂಡೀಷನ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಡಬಲ್ ಏರ್ ಬ್ಯಾಗ್, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ ಕವರ್ಸ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಓಕೆ ಪ್ರೈಸಿಂಗ್ ಸರ್ ಬರೋ 3,65,000. 3,65,000. 17 ಮಾಡಲ್ ಸಿಂಗಲ್ ಓನರ್ ಲೋನ್ ಆಗುತ್ತಲ್ಲ ಸರ್ ಸರ್? ಖಂಡಿತ ಮಾಡೋಣ ಸರ್. ಹಾಗೆ ಮತ್ತೊಂದು ಸರ್ ಅದು ಬೇಡವಾ ತಗೊಳ್ಳಿ, ಲೋ ಬಜೆಟ್ ಸ್ವಿಫ್ಟ್ ಡೀಸೆಲ್ ಕೊಡ್ತೀನಿ. ಡೈಲಿ ಯೂಸ್ ಮಾಡ್ತೀನಿ 150 ಕಿಲೋಮೀಟರ್ ಡೀಸೆಲ್ ಸ್ವಿಫ್ಟ್ ತಗೋಗ್ಲಿ. 2009 ಥರ್ಡ್ ಓನರ್ ಆಗಿದೆ ಡೀಸೆಲ್ VDI ಸ್ವಿಫ್ಟ್ ಡೀಸೆಲ್. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ ವಿತ್ ಮ್ಯಾಗ್ವಿಲ್ ಇದೆ ಗಾಡಿಯಲ್ಲಿ. ಇಂಟೀರಿಯರ್ ವೈಸ್ ನಿಮಗೆ ಎಸಿ ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಆಪರೇಷನ್ ಸೀಟ್ ಕವರ್ ಇದೆ ಗಾಡಿಯಲ್ಲಿ. 20+ ಮೈಲೇಜ್ ಬರುತ್ತೆ ಸರ್ ಗಾಡಿ ಇದು. ಪ್ರೈಸಿಂಗ್ ಸರ್ ಬರೋ 2,30,000. 2,30,000 9 ಮಾಡಲ್ ಸ್ವಿಫ್ಟ್ VDI ಕೊಡ್ತೀನಿ ಸರ್. ಅದು ಫ್ರೆಶ್ ಆಗಿ FC ಇದೆ ಸರ್. ಓಕೆ ಹಾಗೆ ಒಂದ್ ಬ್ರಿಯೋ ತೋರಿಸಿದ್ರೆ ಇನ್ನೊಂದು ಮಾಡಲ್ ಗಾಡಿಯಲ್ಲಿ ಬೇಡ ಲೋ ಮಾಡಲ್ ಕೊಡ್ತೀನಿ ಸರ್. ಬ್ರಿಯೋ ನಿಮಗೆ 2013 ಮಾಡಲ್ ಥರ್ಡ್ ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಓಕೆ ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಡಬಲ್ ಏರ್ ಬ್ಯಾಗ್, ಐವಿಟೆಕ್ ಎಸ್ ವೇರಿಯಂಟ್ ಬರುತ್ತೆ ಸರ್ ಇದು. ಫ್ಯಾಬ್ರಿಕ್ ಸೀಟ್ ಕವರ್ಸ್ ಎಲ್ಲ ಬರುತ್ತೆ ಸರ್ ಗಾಡಿಯಲ್ಲಿ ಇದು. ಇಂಟೀರಿಯರ್ ಮಾತ್ರ ವೆಲ್ ಮೇಂಟೈನ್ ಆಗಿರೋದು ಸರ್. ಗಾಡಿನೇ ವೆಲ್ ಮೇಂಟೈನ್ ಆಗಿದೆ ಸರ್. ಇಂಟೀರಿಯರ್ ಎಲ್ಲ ಓಡಿರೋದು ರೆಕಾರ್ಡ್ ಸರ್ 80,000 ಓಡಿ ಸರ್ ರೆಕಾರ್ಡೆಡ್ ಗಾಡಿ ಇದು. ಪ್ರೈಸಿಂಗ್ ಏನ್ ಹೇಳ್ತಾರೆ ಸರ್ ಬರೋ 2,70,000 13 ಮಾಡಲ್ ಬ್ರಿಯೋ. 2,70,000 ಗೆ ಒಂದ್ ಪ್ರೈಸ್ ನಾನು ಹೇಳ 2.5 ಆಗ್ಬೋದಾ ಸರ್? ಸರ್ ಇನ್ನ ಕಮ್ಮಿಗೆ ಬೇಕಾ? ಕಸ್ಟಮರ್ ಬರ್ಲಿ ಸರ್ ಕರ್ನಾಟಕ ಕಾರ್ಸ್ಗೆ. ಓಕೆ ಸರ್ ತಗೊಳ್ಳಿ, ಎದ್ಬಿಡಂದ್ರೆ ಇನ್ನ ಡಾಕ್ಟರ್ ಯೂಸ್ ಮಾಡಿರೋ ಡಿಸೈರ್ ಕೊಡ್ತೀನಿ. ಓಕೆ 2009 ಮಾಡಲ್ ಸೆಕೆಂಡ್ ಓನರ್ ಡಿಸೈರ್ VXE ಪೆಟ್ರೋಲ್ ಸರ್ ಇದು. VX ಆಗಿರೋದು ನಿಮಗೆ ಪೆಟ್ರೋಲ್ ವೇರಿಯಂಟ್. ಆಫ್ಟರ್ ಮಾರ್ಕೆಟ್ ಟೈರ್ ಹಾಕ್ಸಿದ್ದಾರೆ ನಿಮಗೆ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಎಲ್ಲ ಬರುತ್ತೆ ಸರ್ ಗಾಡಿಯಲ್ಲಿ ಇದು. ಪ್ರೈಸಿಂಗ್ ಏನ್ ಸರ್ ಬರೋ 275. 2,75,000. ಇನ್ನ ಕಮ್ಮಿ ಬೇಕಾ? ಕರ್ನಾಟಕ ಖರ್ಚಿಗೆ ಬಂದು ವಿಸಿಟ್ ಹಾಕಿ. ಓಕೆ ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದು ಲೋ ಬಜೆಟ್ ಅಲ್ಲಿ ಲಕ್ಸುರಿ ಸಡನ್ ಹುಡುಕ್ತಿದ್ರೆ ಲೋ ಬಜೆಟ್ ಅಲ್ಲಿ ಕೊಡ್ತೀನಿ ಸರ್ ಇದು. 2006ನೇ ಮಾಡಲ್ ಥರ್ಡ್ ಓನರ್ ಆಗಿದೆ, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಪೆಟ್ರೋಲ್ ವೇರಿಯಂಟ್ ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್ ಗಾಡಿ. ಬ್ರ್ಯಾಂಡ್ ನ್ಯೂ ಟೈರ್ ಗಳಿದೆ ಸರ್ ಗಾಡಿಯಲ್ಲಿ. ಓಕೆ ನೋಡಬಹುದು ನಿಮಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ. ಪ್ರೈಸಿಂಗ್ ಸರ್ ಸರ್ ಬರೋ 1,35,000. 1,35,000 ಪೆಟ್ರೋಲ್ ವೇರಿಯಂಟ್ ನಿಮಗೆ ಕೊಡ್ತೀನಿ ಸರ್. ಓಕೆ ಇದು ಬೇಡ ನೆಕ್ಸ್ಟ್ ಗಾಡಿ ಇರೋದು ಸರ್. ವರ್ಣ ತಗೊಳ್ಳಿ ಸರ್, ಹೋಂಡಾ ವರ್ಣ ಟ್ರಾನ್ಸ್ಫಾರ್ಮರ್ ತಗೊಳ್ಳಿ ಸರ್. ಓಕೆ 2011 ಡೀಸೆಲ್ ವೇರಿಯಂಟ್ ಸೆಕೆಂಡ್ ಓನರ್ ವರ್ಣ ಟ್ರಾನ್ಸ್ಫಾರ್ಮರ್ ಸರ್ ಇದು. ಓಕೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಮ್ಯಾಗ್ವಿಲ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ. ಇಂಟೀರಿಯರ್ ವೈಸ್ ನಿಮಗೆ ಎಸಿ ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಇದೆ. 20+ ಮೈಲೇಜ್ ಬರುತ್ತೆ ಸರ್ ಗಾಡಿ ಇದು. ಪ್ರೈಸಿಂಗ್ ಸರ್ ಇದಕ್ಕೆ ಸರ್ ಬರೋ 2,80,000 ಕೊಡ್ತೀನಿ ಸರ್. ಅದು 11 ಮಾಡಲ್ ಕೊಡ್ತೀನಿ ಸರ್. 2,70,000. 10 ಮಾಡಲ್ ಸಿಗಲ್ಲ ನಿಮಗೆ, 11 ಮಾಡಲ್ ಕೊಡ್ತೀನಿ ಸರ್ ರೇಟಿಗೆ. ಓಕೆ ಹಾಗೆ Volkswagen Polo TDI ಇಂಜಿನ್. Volkswagen Polo ಬಂದು 2011 ಮಾಡಲ್ ಥರ್ಡ್ ಓನರ್. Volkswagen Polo ಹೈಲೈನ್ ಡೀಸೆಲ್ ಸರ್ ಇದು. ಡೀಸೆಲ್ ವೇರಿಯಂಟ್ ಓಡಿರೋದು ಸರ್ ಇದು. ಸರ್ ಓಡಿದೆ 1 ಲಕ್ಷ ಚಿಲ್ಲರೆ ಓಡಿದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ, ವಿತ್ ಮ್ಯಾಗ್ವಿಲ್ ಇದೆ ಗಾಡಿಯಲ್ಲಿ. ನೋಡಬಹುದು ಇಂಟೀರಿಯರ್ ವೈಸ್ ನಿಮಗೆ ಎಸಿ ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಇದೆ ಗಾಡಿಯಲ್ಲಿ. ಅಂಡ್ ರೆಡ್ ಕಲರ್ ಪೋಲೋ ನೋಡೋರಿಗೆ ಒಂದು ಫೈನಲ್ ಪ್ರೈಸ್ ಸರ್ ಬರೋ 2,55,000 ಸರ್. 2,55,000 ಪೋಲೋ ತಗೋಗ್ಲಿ ಸರ್ ಕಸ್ಟಮರ್. ಓಕೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಸರ್ ಯಾವ ತೋರಿಸ್ತಾರೆ? ಯಾವ ತಗೊಳ್ಳಿ, ಟಾಟಾ ಇಂಡಿಗೋ ಮಾನ್ಸಾ ತೋರಿಸ್ತೀನಿ ಸರ್ ಕಸ್ಟಮರ್ಗೆ. ಹೇಳಿ ಸರ್ 2010 ಸೆಕೆಂಡ್ ಸಿಂಗಲ್ ಓನರ್ ಗಾಡಿ ಸರ್ ಇದು. ಬರೋ 55,000 ಓಡಿದೆ, ಡೀಸೆಲ್ ಸರ್. ರೆಕಾರ್ಡೆಡ್ ಆಟೋಜೆಟ್ ಇಂಜಿನ್ ಬರುತ್ತೆ, ಸ್ವಿಫ್ಟ್ ಇಂಜಿನ್ ಬರುತ್ತೆ ಸರ್ ಇದಕ್ಕೆ. ಓಕೆ ರೆಕಾರ್ಡೆಡ್ ಸರ್. ಗುಡ್ ಕಂಡೀಷನ್ ಟೈರ್ ಗಳಿದೆ. ಓಕೆ ಇಂಟೀರಿಯರ್ ವೈಸ್ ನಿಮಗೆ ಎಸಿ ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಶೇರಿಂಗ್ ರಿಮೋಟ್ ಕಂಟ್ರೋಲ್ ಅಲ್ಲಿ ಬರುತ್ತೆ ಕಸ್ಟಮರ್ಗೆ. ನೋಡಬಹುದು ಫ್ಯಾಬ್ರಿಕ್ ಎಲ್ಲ ಬರುತ್ತೆ, ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು ಅಂಡ್ ರೆಕಾರ್ಡೆಡ್ ಗಾಡಿ. ಕ್ವಾರ್ಟರ್ ಜೆಟ್ ಇಂಜಿನ್ ಪ್ರೈಸಿಂಗ್ ಏನ್ ಹೇಳ್ತಿದ್ರೆ ಬರೋ 1,95,000 ಸರ್. 1,95,000. 10 ಮಾಡಲ್ ಸಿಂಗಲ್ ಓನರ್. ಓಕೆ ಹಾಗೆ ನೆಕ್ಸ್ಟ್ ಸರ್ ಫಿಯೆಸ್ಟಾ 13 ಮಾಡಲ್ ಇದೆ. 2013 ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಸರ್. ಡೀಸೆಲ್ ಕ್ಲಾಸಿಕ್ ಸರ್ ಇದು. ಓಕೆ ಡೀಸೆಲ್ ವೇರಿಯಂಟ್. ಹೌದು ಸರ್, ಡೀಸೆಲ್ ವೇರಿಯಂಟ್. ಅದನ್ನ ನೋಡಿದ್ರೆ ಪೆಟ್ರೋಲ್, ಇದು ಡೀಸೆಲ್ ವೇರಿಯಂಟ್ ಆಗಿದೆ. ಡೀಸೆಲ್ ಇದೆ ಸರ್. ಅಂಡ್ ಓಡಿರೋದು 14 ಸಾವಿರ ಸರ್. ಓಡಿದೆ ನಿಮ್ಗೆ 92,000 ಓಡಿದೆ ಸರ್ ಇದು. 92,000 ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಆಂಡ್ರಾಯ್ಡ್ ಟಚ್ ಸಿಸ್ಟಮ್, ಇಂಟೀರಿಯರ್ ಕೂಡ ತೋರಿಸಬಹುದು ಸರ್ ಕಸ್ಟಮರ್. ಟೈರ್ ಕಂಡೀಷನ್ ತೋರಿಸ್ತಿದ್ದೀನಿ. ಹಾಗೆ ನಿಮಗೆ ಇಂಟೀರಿಯರ್ ಹೋಗೋದಾದ್ರೆ ಯಾವ ತರ ಬರುತ್ತೆ? ಎಸಿ, ಪವರ್ ಶೇರಿಂಗು, ಪವರ್ ವಿಂಡೋಸ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ. ಅಂಡ್ ರೇರ್ ಸೈಡ್ ನಿಮಗೆ ವೆಲ್ ಮೇಂಟೈನ್, ಲೆದರ್ ಎಲ್ಲ ಚೆನ್ನಾಗಿದೆ. ಅಂಡ್ ಪ್ರೈಸಿಂಗ್ ಹೋಗೋದಾದ್ರೆ ಸರ್ ಇದಕ್ಕೆ 2,25,000 13 ಮಾಡಲ್ ಫಿಯೆಸ್ಟಾ. 2,25,000 13 ಮಾಡಲ್ ಕೊಡ್ತೀನಿ ಸರ್. ಓಕೆ ಬಂದ್ರೆ ಆ ಕಡೆ ಈ ಕಡೆ ನೆಗೋಷಿಯೇಟ್ ಆಗುತ್ತೆ. ಒಂದ್ಸರ್ತಿ ಬನ್ನಿ ವಿಸಿಟ್ ಖಂಡಿತ ಬರ್ಲಿ ಸರ್ ಕಸ್ಟಮರ್, ಖಂಡಿತ ಮಾಡ್ಕೊಡೋಣ ಸರ್. ಎಸ್ ಹಾಗೆ ನೆಕ್ಸ್ಟ್ ಗಾಡಿ ಸರ್. ಸರ್ ಚವರ್ಲೆ ಸ್ಪಾರ್ಕ್ ತೋರಿಸಿ ಸರ್. 10 ಮಾಡಲ್ ಸೆಕೆಂಡ್ ಓನರ್, ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಇದಕ್ಕೆ. ಟೈರ್ ಕೂಡ LT ಪೆಟ್ರೋಲ್ ಸರ್ ಇದು. ಪೆಟ್ರೋಲ್ ವೇರಿಯಂಟ್. ಹೌದು ಸರ್. ಓಕೆ ಸರ್ ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಒಂದು ಸಿಟಿಯಲ್ಲಿ ಒಳ್ಳೆ ಗಾಡಿ ಸರ್ ಇದು. ಅಂಡ್ 1,35,000 ಕೊಡ್ತೀನಿ ಸರ್. 1,35,000 ಚವರ್ಲೆ ಸ್ಪಾರ್ಕ್ ಕೊಡ್ತೀನಿ ಸರ್. ಇದು ಕಲರ್ ಬೇಡ, ಇನ್ನೊಂದು ಸರ್ ಇದು ಬೇಡವಾ? ರೆಡ್ ಬ್ಲಾಕ್ ಕೊಡ್ತೀನಿ. ಬ್ಲಾಕ್ ಬೇಡ, ಸಿಲ್ವರ್ ಕೊಡ್ತೀನಿ. ಅದು ಮತ್ತೊಂದು 2012 ಮಾಡಲ್ ಸಿಂಗಲ್ ಚವರ್ಲೆ ಸ್ಪಾರ್ಕ್ LT ಪೆಟ್ರೋಲ್ ಸರ್ ಇದು.
ಓಕೆ ಅಂಡ್ ಈ ಕಲರ್ ಅಲ್ಲಿ ಮಲ್ಟಿಪಲ್ ಆಪ್ಷನ್ ನಿಮ್ಗೆ ನಾಲ್ಕು ಕಲರ್ ಇದೆ ಸರ್ ಕಸ್ಟಮರ್ ಗೆ. ಪ್ರೈಸಿಂಗ್ ಪವರ್ ಶೇರಿಂಗ್, ಪವರ್ ವಿಂಡೋಸ್, ಲೆದರ್ ಆಪ್ಷನ್, ಸೀಟ್ ಕವರ್ಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಟಾಪ್ ಅಂಡ್ ಮಾಡಲ್ ವೆಹಿಕಲ್ ಪ್ರೈಸಿಂಗ್ ಸರ್ ಸರ್ 1,48,000 ಕೊಡ್ತೀನಿ ಸರ್. 1,48,000. ಹೌದು ಸರ್. ಓಕೆ ಅದು ಬೇಡ, ಅದು ಬೇಡವಾ? ಸಿಲ್ವರ್ ಅಲ್ಲಿ ತಗೊಳ್ಳಿ ಸರ್. ಹೇಳಿ. 2010 ಮಾಡಲ್, ಸೆಕೆಂಡ್ ಓನರ್, LT ಪೆಟ್ರೋಲ್, ಟಾಪ್ ಅಂಡ್ ಮಾಡಲ್ ಸರ್ ಗಾಡಿ ಇದು. ಸೇಮ್. ಹೌದು ಸರ್. ಓಕೆ ಅಂಡ್ ಓನರ್ ಸರ್ ಅದು ಸರ್ ಓನರ್ ಸೆಕೆಂಡ್ ಓನರ್ ಆಗಿದೆ ಸರ್. ಪ್ರೈಸಿಂಗ್ 1,30,000. 1,30,000 ಕೊಡ್ತೀನಿ. 1,30,000, 1,48,000, 1,35,000. ಸರ್ ಅದು ಬೇಡವಾ? ತಗೊಳ್ಳಿ. 2009 ಮಾಡಲ್ ಅಂತ ಕೊಡ್ತೀನಿ. 2009 ಸಿಂಗಲ್ ಓನರ್, 5 ವರ್ಷ ಫಿಟ್ನೆಸ್, 1 ವರ್ಷ ಇನ್ಶೂರೆನ್ಸ್, LT ಟಾಪ್ ಅಂಡ್ ಪೆಟ್ರೋಲ್. ಓಕೆ ಬರೋ 1,25,000 ಸರ್. 1,25,000ಕ್ಕೆ. ಹೌದು ಸರ್. ಸೊ ಇದು 1,25,000, ಅದು 1,30,000, ಅದು 1,38,000, ಅದು ಬಂದು 1,30,000. ಓಕೆ ಸರ್ ಅದು ಬೇಡವಾ? ಬಡವರ ಬಾದಾಮಿ 2012 ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ ನೋಡಬಹುದು, ಸಿಂಗಲ್ ಓನರ್ ಗಾಡಿ ಹುಡ್ಕೋರ್ಗೆ 2 ವೀಲರ್ ತರ ಮೇಂಟೆನೆನ್ಸ್ ಮಾಡ್ಕೊ ಹೋಗ್ಬೋದು ಸರ್. ಆಲ್ಟೋ ಇದು. ಆಲ್ಟೋ K10. ಹೌದು ಸರ್. ಓಕೆ ಆಲ್ಟೋ. ಓಕೆ ಪ್ರೈಸಿಂಗ್ ಆಲ್ಟೋ LHC ಸರ್ ಇದು. AC ಪವರ್ ಶೇರಿಂಗ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ ಕವರ್ಸ್ ಎಲ್ಲ ಬರುತ್ತೆ. ಪ್ರೈಸಿಂಗ್ ಬರೀ 1,70,000. 12 ಮಾಡಲ್ ಆಲ್ಟೋ ಸಿಂಗಲ್ ಓನರ್ ಕೊಡ್ತೀನಿ ಸರ್. 1,70,000. 70,000 ಕೊಡ್ತೀನಿ ಸರ್. ಓಕೆ ನೆಕ್ಸ್ಟ್ ಗಾಡಿ ಸರ್ Volkswagen. ಸರ್ ಲೋ ಬಜೆಟ್ ಅಲ್ಲಿ ಪೋಲೋ ಬೇಕಾದ್ರೆ ಪೋಲೋ ಕೊಡ್ತೀನಿ ಕಸ್ಟಮರ್ ಗೆ. ಬೀಟ್ ಬೇಕಾದ್ರೆ ಬೀಟ್ ಕೊಡ್ತೀನಿ ಸರ್. 2010 ಥರ್ಡ್ ಓನರ್ ಆಗಿದೆ. ಪೋಲೋ ಕಂಫರ್ಟ್ ಲೈನ್ ಪೆಟ್ರೋಲ್ ಸರ್ ಇದು. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಹೌದು ಸರ್. ಲೈನ್ AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಪವರ್ ವಿಂಡೋಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಆಪ್ಷನ್, ಸೀಟ್ ಕವರ್ಸ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಗಾಡಿ ಮಾತ್ರ ಓಡಿರೋದು ಅಂದಾಜು ಸರ್ ಇದು. ಸರ್ ಓಡಿದೆ 72,000 ಓಡಿದೆ ಸರ್ ಇದು. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಬರೀ 2,35,000. 2,35,000. 35,000 ಕೊಡ್ತೀನಿ ಸರ್. ಒಂದು ಫೈನಲ್ ಪ್ರೈಸ್ ಬಂದ್ರೆ ಸರ್ 2,30,000 ಕೊಡ್ತೀನಿ ಸರ್. ಇನ್ನ ಕಮ್ಮಿ ಬೇಕಾ? ಕರ್ನಾಟಕ ಕರ್ಸಿಗೆ ಬಂದು ವಿಸಿಟ್ ಆಗ್ತೀವಿ ಸರ್. ಇನ್ನೊಂದು ಫಾಲೋ ಇದೆಯಲ್ಲ ಸರ್? ಸರ್ 11 ಮಾಡಲ್, ಸೆಕೆಂಡ್ ಓನರ್, ಹೈಲೈನ್ ಡೀಸೆಲ್ ಸರ್ ಇದು. ಓಕೆ ಡೀಸೆಲ್, ಹೈಲೈನ್ ಅಂಡ್ ಪೆಟ್ರೋಲ್ ಬೇಡ, ಪೆಟ್ರೋಲ್ ಡೀಸೆಲ್ ಬೇಡ. ಡೀಸೆಲ್ ತಗೊಳ್ಳಿ. ಗ್ರೇ ಬೇಡ, ರೆಡ್ ಅಲ್ಲಿ ತಗೊಳ್ಳಿ ಸರ್ ಕಸ್ಟಮರ್. ರೆಡ್ ಬೇಡ ಅಂದ್ರೆ ವೈಟ್ ಕೊಡ್ತೀನಿ ಸರ್ ಕಸ್ಟಮರ್ ಗೆ. ಮಲ್ಟಿಪಲ್ ಆಪ್ಷನ್ ಇದೆ ಅಂತ ಹೇಳ್ಬೋದು. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ, ವಿತ್ ಮ್ಯಾಗ್ವಿಲ್ ಇದೆ ಗಾಡಿಯಲ್ಲಿ. ಇಂಟೀರಿಯರ್ ವೈಸ್ ನಿಮಗೆ AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಆಂಡ್ರಾಯ್ಡ್ ಟಚ್ ಸಿಸ್ಟಮ್ ಇದೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಗಾಡಿಗೆ. ಓಕೆ ಲೆದರ್ ಆಪ್ಷನ್, ಸೀಟ್ ಕವರ್ಸ್, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬಂದ್ಬಿಟ್ಟು ಸರ್ ಇದಕ್ಕೆ. ಓಡಿರೋದು 80,000 ಆಗಿರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ನೋಡಬಹುದು ರೇರ್ ಸೈಡ್ ಪೆಟ್ರೋಲ್ ವೇರಿಯಂಟ್ ಹುಡುಕೋರಿಗೆ ನಿಮಗೆ ಪೋಲೋ ವಿತ್ ಮ್ಯಾಗ್ವಿಲ್ ಇರೋ ಗಾಡಿ. ಹೌದು ಸರ್. ಏನ್ ಪ್ರೈಸ್ ಕೊಟ್ಟು ಮಾಡ್ತೀರಾ? 2,75,000 ಕೊಡ್ತೀನಿ ಸರ್. 2,75,000. 75 ಸರ್. 11 ಮಾಡಲ್ ಪೋಲೋ ಕೊಡ್ತೀನಿ ಸರ್. ಓಕೆ ಸರ್ ಪೋಲೋ ಬೇಡವಾ? ಒಳ್ಳೆ ಮೈಲೇಜ್ ಗಾಡಿ ಬೇಕಾ ನಿಮ್ಗೆ? ಡೀಸೆಲ್ ಅಲ್ಲಿ ಚವರ್ಲೆಟ್ ಬೀಟ್ ತಗೊಳ್ಳಿ ಸರ್ ಕಸ್ಟಮರ್. ಹೇಳಿ ಸರ್. 2014 ಮಾಡಲ್, ಸೆಕೆಂಡ್ ಓನರ್, ಚವರ್ಲೆಟ್ ಬೀಟ್ ಡೀಸೆಲ್ PS ವೇರಿಯಂಟ್ ಸರ್ ಇದು. ಓಕೆ ಡೀಸೆಲ್ 25 ಮೈಲೇಜ್ ಬರುತ್ತೆ ಸರ್ ಕಸ್ಟಮರ್ ಇದು. ಬರುತ್ತೆ ಸರ್. ಅಂಡ್ ಟೈರ್ ಕಂಡೀಷನ್ ನಿಮಗೆ ತೋರಿಸ್ತೀನಿ. ಇಂಟೀರಿಯರ್ ಹೋಗೋದ್ರೆ ಫ್ಯಾಬ್ರಿಕ್ ಬರುತ್ತೆ, AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಫ್ಯಾಬ್ರಿಕ್ ಸೀಟ್ ಕವರ್ಸ್ ಇದೆ ಗಾಡಿಯಲ್ಲಿ. ಒಳ್ಳೆ ಮೈಲೇಜ್ ಗಾಡಿ ಸರ್ ಇದು. ಓಕೆ ಪ್ರೈಸಿಂಗ್ ಸರ್ ಇದಕ್ಕೆ? ಸರ್ ಬರೋ 1,70,000 ಕೊಡ್ತೀನಿ ಸರ್ ಇದು. 1,70,000ಗೆ. ಹೌದು ಸರ್. ಅದು ಚವರ್ಲೆಟ್ ಬೀಟ್ 14 ಮಾಡಲ್ ಕೊಡ್ತೀನಿ ಸರ್. 25 ಮೈಲೇಜ್ ಬರೋ ಡೀಸೆಲ್. ಸರ್ ಬೀಟ್ ಬೇಡವಾ? ಇನ್ನ ಲೋ ಬಜೆಟ್ ಇದೆಯಾ ನಿಮ್ದು? ಅದಕ್ಕಿಂತ ಕಮ್ಮಿ ಬಜೆಟ್ ಇದೆಯಾ? 2009 ಮಾಡಲ್, ಸೆಕೆಂಡ್ ಓನರ್, i10 ಮ್ಯಾಗ್ನಾ ಸರ್ ಇದು. ಮ್ಯಾಗ್ನಾ ವೇರಿಯಂಟ್. ಹೊರಗಡೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ, ವಿತ್ ಮ್ಯಾಗ್ವಿಲ್ ಇದೆ ಗಾಡಿಯಲ್ಲಿ. ಇಂಟೀರಿಯರ್ ವೈಸ್ ನಿಮಗೆ AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಆಂಡ್ರಾಯ್ಡ್ ಟಚ್ ಸಿಸ್ಟಮ್ ಇದೆ. ಇಂಟೀರಿಯರ್ ಕೂಡ ತೋರಿಸಬಹುದು ಸರ್ ನಿಮ್ ಕಸ್ಟಮರ್ ಗೆ. ನೋಡಬಹುದು ಟೈರ್ ಪ್ಯೂರ್ ಲೆದರ್ ಆಪ್ಷನ್, ಸೀಟ್ ಕವರ್ಸ್ ಇದೆ ಗಾಡಿಯಲ್ಲಿ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಹಾಕ್ಸಿದ್ದಾರೆ. ಅಂಡ್ ರೇರ್ ಸೈಡ್ ನಿಮಗೆ ತೋರಿಸಿದ್ರೆ ಚೆನ್ನಾಗಿದೆ. ಅಂಡ್ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಪ್ರೈಸ್ ಅಲ್ಲ ಅಂತ ಹೇಳ್ತಾರೆ. ಏನ್ ಪ್ರೈಸ್ ಸರ್? ಇಲ್ಲಿ ಒಂಚೂರು ಡೆಂಟ್ ಇದೆ. ಕಸ್ಟಮರ್ ಬೇಕಾದ್ರೆ ನಾನು ಇದು ಒರಿಜಿನಾಲಿಟಿ ಹೊಂಟೋಗುತ್ತೆ ಅಂತ ಹಂಗೆ ಬಿಟ್ಟಿದ್ದೀನಿ. ಕಸ್ಟಮರ್ ಬೇಕಾದ್ರೆ ಮಾಡಿಸ್ಕೊಡೋಣ. ಬರೋ 1,45,000 ಕೊಡೋಣ. 1,45,000 ಕೊಡ್ತೀನಿ ಸರ್. ಅದನ್ನ ಮಾಡಿಸ್ಬಿಟ್ಟು ಸರ್ ಕಸ್ಟಮರ್ ಬೇಕಾದ್ರೆ ಯಾಕಂದ್ರೆ ಒರಿಜಿನಾಲಿಟಿ ಹೊಂಟೋಗುತ್ತೆ ಅಂತ ಹಂಗೆ ಬಿಟ್ಟಿದ್ದೀನಿ ಸರ್ ಅಷ್ಟೇ. ಅದು ಹಾಗೆ ಫೋರ್ಡ್ ಫಿಯೆಸ್ಟಾ ಇರೋದು ಸರ್. 2011 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ಸರ್ ಇದು. ಡೀಸೆಲ್ ವೇರಿಯಂಟ್ ನಿಮಗೆ ಆಲ್ಮೋಸ್ಟ್ ಫೋರ್ಡ್ ಫಿಯೆಸ್ಟಾ ಎಷ್ಟಿದೆ ಅಂತ ಹೇಳಕ್ಕಾಗಲ್ಲ ಸರ್. ಒಂದು 8 ಇದೆ ಸರ್ ಫಿಯೆಸ್ಟಾಗಳು. ಓಕೆ ಅಂಡ್ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಸರ್ ಬರೀ 2 ಲಕ್ಷಕ್ಕೆ ಕೊಡ್ತೀನಿ ಸರ್ ಇದು ಡೀಸೆಲ್ ವೇರಿಯಂಟ್. 2 ಲಕ್ಷಕ್ಕೆ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಓಕೆ ಹಾಗೆ ನೆಕ್ಸ್ಟ್ ಮತ್ತೊಂದು ಫೋರ್ಡ್ ಫಿಯೆಸ್ಟಾ ಇರೋದು ಸರ್. ಸರ್ 2007 ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್ ಸರ್ ಇದು. ZXC ಸರ್ ಇದು. ಓಕೆ ನೋಡಬಹುದು ನಿಮಗೆ ಟೈರ್ ಕಂಡೀಷನ್ ತೋರಿಸ್ತೀನಿ. ಇಂಟೀರಿಯರ್ ಹೋಗೋದ್ರೆ AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್, ಲೆದರ್ ಆಪ್ಷನ್, ಸೀಟ್ ಕವರ್ಸ್, ಒಳ್ಳೆ ಮೈಲೇಜ್ ಗಾಡಿ ಸರ್ ಇದು. ಓಡಿರೋದು 96,000 ಆಗಿರುತ್ತೆ ನಿಮಗೆ. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್ ಅದಕ್ಕೆ? ಸರ್ ಬರೋ 1,45,000. 1,45,000 ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಟಾಟಾ. ಸರ್ ಟಾಟಾ ಇಂಡಿಗೋ ಇದೆ ಸರ್. ಓಕೆ 2011 ಮಾಡಲ್, ಸಿಂಗಲ್ ಓನರ್ ಸರ್. CS ಸರ್ ಇದು. ಓಕೆ ಡೀಸೆಲ್ ವೇರಿಯಂಟ್. ಹೌದು ಸರ್. ಓಕೆ ಅಂಡ್ ಇಂಟೀರಿಯರ್ ವೈಸ್ ನಿಮಗೆ AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಆಪ್ಷನ್, ಸೀಟ್ ಕವರ್ಸ್ ಇದೆ ಗಾಡಿಯಲ್ಲಿ. ಅಂಡ್ ತೋರಿಸ್ತಿದ್ದೀನಿ ಇಂಟೀರಿಯರ್ ಯಾವ ತರ. ಅಂಡ್ ಮೈಲೇಜ್ ಹೋಗೋದಾ ಸರ್ ಇದ್ರದ್ದು? ಮೈಲೇಜ್ ಒಂದು 20 ಬರುತ್ತೆ ಸರ್ ಮೈಲೇಜ್ ಇದು. ಪ್ರೈಸಿಂಗ್ 1,70,000 ಕೊಡ್ತೀನಿ ಸರ್. 1,70,000 ಕೊಡ್ತೀನಿ ಸರ್ ಇದು. ಓಕೆ ಹಾಗೆ ಸರ್ ಇದು ಬೇಡವಾ? ವರ್ಣ ತಗೋಗಿ ಸರ್. ಸರ್ ಅದು ಬೇಡ ಅಂದ್ರೆ ವರ್ಣ ತಗೋಗ್ಲಿ ಸರ್. 2008 ಮಾಡಲ್, ಸಿಂಗಲ್ ಓನರ್ ಸರ್. ಬರೋ ಇನ್ಶೂರೆನ್ಸ್ ID ವ್ಯಾಲ್ಯೂ ಬಂದ್ಬಿಟ್ಟು 3.5 ಲಕ್ಷ ಇನ್ಶೂರೆನ್ಸ್ ID ವ್ಯಾಲ್ಯೂ ಇದೆ ಸರ್. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಒರಿಜಿನಲ್ ಇದೆ ಸರ್. ಗಾಡಿ ಶೋರೂಮ್ ಮೇಂಟೆನೆನ್ಸ್. ಓಕೆ ಅಂಡ್ ಟೈರ್ ಕಂಡೀಷನ್ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ ಸರ್. ಇಂಟೀರಿಯರ್ ವೈಸ್ ನಿಮಗೆ AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಆಪ್ಷನ್, ಸೀಟ್ ಕವರ್ಸ್ ಇದೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್ ಇದು.
ಪ್ರೈಸಿಂಗ್ ಅಂಡ್ ಓಡಿರೋದು ಎಷ್ಟಾಗಿರುತ್ತೆ ಸರ್? ಸರ್ ಓಡಿದೆ ಬರೀ 99,000 ಓಡಿದೆ ಸರ್ ಇದು. ಪ್ರೈಸಿಂಗ್ ಸರ್ 2,10,000 ಕೊಡ್ತೀನಿ ಸರ್ ಇದು. 2,10,000 ಅದು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಸಮೇತ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್ ಕಸ್ಟಮರ್. ಅದು ಫಿಟ್ನೆಸ್ ಫ್ರೆಶ್ ಆಗಿದೆ ಸರ್ ಇದಕ್ಕೆ. ಸರ್ ಎಲ್ಲ ಬೇಡ SX4 ಅಲ್ಲಿ ತಗೋಗಿ ಸರ್. 4 ಅಲ್ಲಿ ಬೇಡ SX4 ಇದೆ ಸರ್ ಸಡನ್ ಅಲ್ಲಿ. 2010 ZX ಸೆಕೆಂಡ್ ಓನರ್ ಪೆಟ್ರೋಲ್ ಸರ್ ಇದು. ಪೆಟ್ರೋಲ್ ವೇರಿಯಂಟ್ ಫುಲ್ಲಿ ಟಾಪ್ ಅಂಡ್ ಗಾಡಿ ಆಗಿರುತ್ತೆ ನಿಮಗೆ. AC ಪವರ್ ಸ್ಟೀರಿಂಗ್ ವಿತ್ ಪವರ್ ವಿಂಡೋಸ್, ಡಬಲ್ ಏರ್ ಬ್ಯಾಗ್, ಮ್ಯಾಗ್ ವೀಲ್, ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್, ಲೆದರ್ ಆಪ್ಷನ್ ಸೀಟ್ ಕವರ್ಸ್ ಎಲ್ಲ ಬರು ಸರ್ ಗಾಡಿಯಲ್ಲಿ ಇದು. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಸರ್ ಬರೇ 1,95,000 ಕೊಡ್ತೀನಿ ಸರ್. 1,95,000 ಕೊಡ್ತೀನಿ ಸರ್. ಓಕೆ. ಹಾಗೆ ನೆಕ್ಸ್ಟ್ ಗಾಡಿ ಬೇಡ ಅಂದ್ರೆ ಐಟನ್ ಗ್ರ್ಯಾಂಡ್ ತಗೋಗ್ಲಿ 2014 ಮಾಡಲ್ ಸಿಂಗಲ್ ಅಂದ್ರೆ 50,000 ಓಡಿದೆ ಸರ್ ಪೆಟ್ರೋಲ್. 50,000 ಓಡಿದೆ ಪುಷ್ ಸ್ಟಾರ್ಟ್ ಸರ್ ಇದು. ಗಾಡಿ ಮಾತ್ರ ನೋಡಬಹುದು, ಎಲ್ಲ ಚೆನ್ನಾಗಿದೆ. ಮ್ಯಾಗ್ ವೀಲ್ ನೋಡಬಹುದು. ಇಂಟೀರಿಯರ್ ನಿಮಗೆ ತೋರಿಸ್ತೀನಿ ಯಾವ ತರ. AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಪುಷ್ ಸ್ಟಾರ್ಟ್ ಬರುತ್ತೆ, ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಆಪ್ಷನ್ ಸೀಟ್ ಕವರ್ಸ್ ಇದೆ, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬಂದ್ಬಿಡ್ತು ಸರ್ ಇದಕ್ಕೆ. ಆಸ್ತಾ ಫುಲ್ಲಿ ಟಾಪ್ ಅಂಡ್ ಗಾಡಿ ಆಗಿರುತ್ತೆ ಸರ್. ಅಂಡ್ ಗಾಡಿ ಒಂದ್ ಸರ್ತಿ ಬಂದ್ರೆ ಬಿಡೋದಿಲ್ಲ ಆ ತರ ಬಿಡಲ್ಲ ಸರ್ ಕಸ್ಟಮರ್. ಹೌದು ಸರ್. ಪ್ರೈಸಿಂಗ್ ಸರ್ 3,95,000. ಲೋನ್ ಹೋಗೋದಾರೆ ಸರ್? ಸರ್ 1 ಲಕ್ಷ ಕ್ಯಾಶ್ ತಗೋಬರ್ಲಿ, ಉಳಿದ ಕಸ್ಟಮರ್ ಲೋನ್ ಮಾಡಿಸ್ಕೊಡ್ತೀನಿ ಸರ್. 2,95,000. 3,95,000 ಕೊಡ್ತೀನಿ ಸರ್. ಅಲ್ಲ 1 ಲಕ್ಷ ಕ್ಯಾಶ್ ತಗೊಂಡ್ ಬಂದ್ರೆ ಇದೆಲ್ಲ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಕಸ್ಟಮರ್. ಗಾಡಿ ಒಂದ್ ಸರ್ತಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿರೋದು. ಆಸ್ತಾ ಫುಲ್ಲಿ ಟಾಪ್ ಅಂಡ್ ಮಾಡಲ್ ವೆಹಿಕಲ್ ಸರ್. ಬ್ರಾಂಡ್ ಐಟನ್ ನೋಡಿ ಒಂದ್ ಸರ್ತಿ. ಗಾಡಿ ಮಾತ್ರ ಲುಕ್ ಅಲ್ಲಿ ಇದೆ. ಅಂಡ್ ನೆಕ್ಸ್ಟ್ ರೆನಾಲ್ಡ್ಸ್ ಅಂದ್ರೆ ರೆನಾಲ್ಡ್ಸ್ ಕಾಲ ಕೊಡ್ತೀನಿ ಸರ್. 2013 ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಸರ್ ಇದು. RX ಬರುತ್ತೆ ಸರ್ ಇದು. ಓಕೆ. ಅಂಡ್ ಟೈರ್ ಕಂಡೀಷನ್ ತೋರಿಸ್ತಿದೀನಿ. ಹಾಗೆ ನಿಮ್ಗೆ ಇಂಟೀರಿಯರ್ ಹೋಗೋದಾದ್ರೆ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಗುಡ್ ಕಂಡೀಷನ್ ಟೈರ್ಗಳಿದೆ, ಫ್ಯಾಬ್ರಿಕ್ ಸೀಟ್ ಕವರ್ಸ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ ಇದು. ಓಡಿರೋ ಸರ್ ಇದು? ಸರ್ ಓಡಿದೆ 68,000 ಓಡಿದೆ ಸರ್ ಇದು. 68,000 ಓಡಿರೋ. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಬರೋ 3 ಲಕ್ಷಕ್ಕೆ 13 ಮಾಡಲ್ ರೆನಾಲ್ಡ್ಸ್ ಕಾಲ ಕೊಡ್ತೀನಿ ಸರ್. 3 ಲಕ್ಷಕ್ಕೆ? ಹೌದು ಸರ್. ಓಕೆ. ಲೋನ್ ಆಗುತ್ತಲ್ಲ ಆರಾಮಾಗಿ? ಮಾಡೋಣ ಸರ್. ಸರ್ ಹೋಂಡಾ ಸಿಟಿ ಐವಿ ಟ್ಯಾಕ್ 2010 ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಮ್ಯಾಗ್ ವೀಲ್ ಎಲ್ಲ ನೋಡಬಹುದು. VMT ಬರುತ್ತೆ, ಮ್ಯಾಗ್ ವೀಲ್ ಬರುತ್ತೆ, ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಗಳು ಬರುತ್ತೆ, ಇಂಟೀರಿಯರ್ ವೈಸ್ ನಿಮಗೆ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, DL ಏರ್ ಬ್ಯಾಗ್ ಬರುತ್ತೆ, ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಪ್ಯೂರ್ ಲೆದರ್ ಆಪ್ಷನ್ ಸೀಟ್ ಕವರ್ ಇದೆ ಗಾಡಿಯಲ್ಲಿ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್ ಇದು. ಪ್ರೈಸಿಂಗ್ ಸರ್? ಸರ್ ಬರೋ 2,85,000 ಕೊಡ್ತೀನಿ ಸರ್. 2,85,000 ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾರೆ ಸರ್? ಸರ್ 2014 ಮಾಡಲ್, 15 ಮಾಡಲ್, ಥರ್ಡ್ ಓನರ್ ಸರ್. ಡೀಸೆಲ್ VDI ಸರ್ ಸ್ವಿಫ್ಟ್ ಇದು. ಡೀಸೆಲ್ VDI ಆಗಿರೋದು. ಟೈರ್ ಕಂಡೀಷನ್ ಜಸ್ಟ್ ಇವಾಗ ಬ್ರಾಂಡ್ ಕಂಡೀಷನ್ ಟೈರ್ ಇದೆ, ವಿತ್ ಮ್ಯಾಗ್ ವೀಲ್ ಇದೆ ಗಾಡಿಯಲ್ಲಿ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ಸರ್ ನಿಮ್ಗೆ. ಇದರಲ್ಲಿ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಮತ್ತೆ ಆಟೋಮೆಟಿಕ್ OEMs ಬರುತ್ತೆ ಗಾಡಿ. ಲೆದರ್ ಆಪ್ಷನ್ ಸೀಟ್ ಕವರ್ಸ್ ಗಳಿದೆ ಸರ್ ಗಾಡಿಯಲ್ಲಿ ಇದು. ಓಕೆ. ಅಂಡ್ ಓಡಿರೋದು ಎಷ್ಟಾಗಿರುತ್ತೆ ಸರ್ ಅಂದಾಜು? ಸರ್ ಓಡಿದೆ ಸರ್ ನಿಮ್ಗೆ ಅದೊಂದು 80,000 ಓಡಿದೆ ಸರ್ ಇದು. 80,000. ಅಂಡ್ ಡೀಸೆಲ್ ವೇರಿಯಂಟ್ VDI ಏನ್ ಕೋಟ್ ಮಾಡ್ತಿದ್ದೀರಾ ಸರ್? ಬರೀ 4,20,000 ಕೊಡ್ತೀನಿ ಸರ್. 4,20,000 ಸರ್ 15 ಮಾಡಲ್ ಶಿಫ್ಟ್ ಕೊಡ್ತೀನಿ ಸರ್ ನಿಮ್ಗೆ.